ಹಂಗ್ ಬಿಡ್ತದೆ, 1000 ಗಿಳಿಗಳು ತಿಂತವೆ ಇದು. ಸುಟ್ಟು ಒಂದು ತಿಪ್ಪೆಗೆ ಹಾಕ್ಬಿಟ್ಟಿದ್ರು, ತಿಪ್ಪೆಗೆ ಹಾಕ್ಬಿಟ್ಟು ಬೆಂಕಿನೇ ಹಚ್ಬಿಟ್ಟಿದ್ರು. 3000 × 2 6000 ಲೀಟರ್ ಕೆಪಾಸಿಟಿದು ಸ್ಟೋರೇಜ್ ಟ್ಯಾಂಕ್ ಮಾಡಿಸ್ಕೊಂಡಿದ್ವಿ. ಮೈಸೂರಿಂದ ತಂದಿದ್ದೀವಿ. ಇದು ದೇವನಹಳ್ಳಿಯಿಂದಾನು ತರ್ತೀವಿ, ಪಿಟರ್ಗೋಟ್ ಅಂತ. ಈಗ ಹುಷಾರಿಲ್ಲ ಅಂತ ಅಂದಾಗ ಈ ಎಲೆಗಳು ಮತ್ತೆ ಈ ಹೂಗಳು ಇದಾವಲ್ಲ, ಇವೆಲ್ಲ ತುಂಬಾ ಉಪಯೋಗಕ್ಕೆ. ಆದ್ಮೇಲೆ ಚರಿ ಇರ್ತದಲ್ಲ, ರೆಡ್ ಕಲರ್ ಒಂದ್ ಗಿಡನ ನೆಡ್ಬೇಕು ಅಂದ್ರೆ ನಮ್ಮ ಹುಡುಗಿ ಹೆಸರೆಲ್ಲ ನಡೆಯೋದು. ಅದ್ರ ಪುಣ್ಯ ಎಲ್ಲ ಅವಳಿಗೆ ಹೋಗ್ಲಿ ಅಂತ ನಾನು ಹೇಳೋದು. ನಾನು ಏನೂ ತಗೊಳಲ್ಲ, ನಾನೇನು ಪ್ಲಾಂಟೇಶನ್ ಈ 4 ಜನಕ್ಕೂ ನಾವು ಫ್ರೀ ಮಾಡ್ಕೊಂಡು ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ 4 ಜನನು ಫ್ರೀ ಮಾಡಿಬಿಟ್ಟಿದ್ದೀವಿ. ಅವ್ರಿಗೆ ಬೆಂಗಳೂರಲ್ಲಿ ಓದ್ತಿದ್ದಾರೆ. ಹೌದಾ? ಓಕೆ. ಈಗ ಒಂದು ವರ್ಷಕ್ಕೆ 25,000-30,000 ಬರ್ತದೆ ನಮಗೂ ಖರ್ಚು. ಪರವಾಗಿಲ್ಲ, ಹೆಣ್ಮಕ್ಳು ಓದ್ಲಿ ಬಿಡಿ. ಒಂದು ಹುಡುಗಿ ಫೇಲ್ಯೂರ್ ಆಯ್ತಾ, ಒಂದು 1 ಲಕ್ಷ ಗಿಡ ನೆಟ್ಬಿಡಿ, ನೋಡಿ ನಿಮ್ಮ ಲೈಫ್ ಹೆಂಗ್ ಕನ್ವರ್ಟ್ ಆಯ್ತದೆ. ಯಾಕೋ ಎಲೆ ಬರೋ ಥರ ಕಾಣಿಸ್ತಾ ಇದೆ ನೋಡಿ ಅಣ್ಣ. ನೋಡಿ, ನಾವು ಏನು ಅಂದರೆ ಯಾವುದೇ ಕಾರಣಕ್ಕೂ ಅದು ಫೇಲ್ಯೂರ್ ಆಗಬಾರ್ದು. 150 ವರ್ಷದ ಮರ ಬಿದ್ದೋಗ್ಬಿಟ್ಟಿತ್ತು, ಅದನ್ನ ಸಾಯಿಸ್ಬಾರ್ದು. ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ, ಯಾವುದೇ ಒಂದು 2 ಗಿಡದ ಮಧ್ಯೆ ಕನೆಕ್ಷನ್ಗೆ ಒಂದು ಮೈಸಿಲಿಯಂ ಲೇಯರ್ ಅಂತ ಕ್ರಿಯೇಟ್ ಆಗಿದೆ. ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ದಿನ ನಾವೊಂದು ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂತಂದರೆ, ಆ ವ್ಯಕ್ತಿ ಈಗ ನಾವು ಏನು ನಿಂತಿದ್ದೀವಿ, ಈ ಪಾರ್ಕ್ ಏನಿದೆ ಎಲ್ಲ ಸೊಪ್ಪೋಗಿತ್ತು, ಏನೂ ಇರಲಿಲ್ಲ ಅಂಥ ಪಾರ್ಕ್ನ ಓನ್ ಇಂಟ್ರೆಸ್ಟಿಂದ, ಯಾಕಂದರೆ ಅವರು ಪಾರ್ಕ್ ಎದುರುಗಡೆ ಅವ್ರ ಮನೆ ಇರೋದ್ರಿಂದ ನನ್ನ ಊರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂದ್ಬಿಟ್ಟಿದ್ದೇನೆ ಈ ಪಾರ್ಕ್ನ ಅವರೇ ಅಭಿವೃದ್ಧಿಪಡಿಸಿದ್ದಾರೆ. ಮತ್ತು ಅದೇ ಅಲ್ಲದಲ್ಲೇ ಕುಣಿಗಳಲ್ಲಿ, ರೋಡ್ಗಳಲ್ಲಿ ಎಲ್ಲೆಲ್ಲಿ ಏನೇನು ಮರಗಳಿದ್ದಾವೆ ಡಿವೈಡರ್ಗಳಲ್ಲಿ, ಆ ಮರಗಳನ್ನೆಲ್ಲ ಅವರೇ ಸ್ವತಃ ಇಂಟ್ರೆಸ್ಟ್ ತಗೊಂಡು ಬೆಳೆಸಿದ್ದಾರೆ. ಮತ್ತು ಕುಣಿಗಳಿಂದ ಗೂಳೂರವರೆಗೂ ಮರಗಳು ಬೆಳೆಸಿದ್ದಾರೆ. ಏನು ಡಿವೈಡರ್ಗಳಲ್ಲಿ ಫೆನ್ಸಿಂಗ್ ಹಾಕಿ ಆ ಥರ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಅವ್ರು ಸ್ವಲ್ಪ ಪ್ರಾಣಿ ಪ್ರಿಯ ಮತ್ತು ಪರಿಸರ ಪ್ರೇಮಿ ಅಂತಂದರೆ ಅವ್ರು ಒಂದ್ಸಲ ಅವ್ರು ಬೆಂಗಳೂರಿನಲ್ಲಿ ಒಂದು ಇಂಜಿನಿಯರಿಂಗ್ ವೃತ್ತಿ ಮಾಡ್ತಾ ಇದ್ದಾರೆ. ಬಿದಿನಗೆರೆ ಹತ್ರ ಏನೊಂದು ಮರ ಗಾಳಿ ಮಳೆಗೆ ಬಿದ್ದೋಗಿತ್ತು, ಆ ಮರ ನೋಡ್ಬಿಟ್ಟಿದ್ದಾನೆ ಇವರು. ಆ ಮರನ ಉಳಿಸ್ಬೇಕು ಅಂದ್ಬಿಟ್ಟಿದ್ದಾನೆ. ಒಂದು JCB ಕ್ರೇನು ಮತ್ತು ಟ್ರ್ಯಾಕ್ಟರ್ ಸಹಾಯದಿಂದ ಆ ಬೇರು ಸಮೇತ ಕಿತ್ಕೊಂಡೋಗಿ, ಏನು ಇಲ್ಲಿ ನಮ್ಮ ಕುಣಿಗಲ್ ರಂಗಸ್ವಾಮಿ ಬೆಟ್ಟದಲ್ಲಿ ಏನು ಅರಣ್ಯ ಇಲಾಖೆ ಇದೆ, ಅವ್ರ ಸಹಕಾರದಿಂದ ಆ ಮರನ ಮರುಜೀವ ಕೊಟ್ಟಿದ್ದಾರೆ, ಬೆಳೆಸ್ತಾ ಇದ್ದಾರೆ. ಎಲ್ಲ ನೋಡಿದಾರೆಲ್ಲ ಬೈದರು ಅವ್ರಿಗೆ, ನಿನಗೇನು ಬುದ್ಧಿ ಆಯ್ತಾ, ಇಷ್ಟೊಂದು ಖರ್ಚು ಮಾಡಿ ಯಾಕಲ್ಲಿ ನೆಡ್ತೀಯ ಅಂತೆಲ್ಲ ಬೈದಿದ್ದಾರೆ. ಆದರೂ ಇಲ್ಲ, ನನಗೆ ನಂಬಿಕೆ ಇದೆ, ಭರವಸೆ ಇದೆ, ನಾನು ಅದು ಬೆಳೆಸ್ತೀನಿ ಅಂದ್ಬಿಟ್ಟಿದ್ದೀನಿ. ಅದನ್ನು ಅಲ್ಲಿ ನೆಟ್ಟು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ದಿನ ಎಳ್ನೀರು ಹಾಕ್ತಾಯಿದ್ದಾರೆ, ಎಳ್ನೀರಾಗಿ ಬೆಳೆಸ್ತಾ ಇದ್ದಾರೆ. ಆದರೆ ಎಳ್ನೀರು ಹಾಕಿದ್ರೆ ಏನೋ ಅವರು ಕೆಮಿಕಲ್ ಇಂಜಿನಿಯರ್ ಆದ್ದರಿಂದ ಅವ್ರಿಗೆ ಗೊತ್ತಿರ್ತದೆ ಅದ್ರ ಬಗ್ಗೆ ಏನು ಗುಣಗಳು ಇರ್ತವೆ ಅಂತ. ಆ ಥರ ಬೆಳೆಸಿದ್ದಾರೆ. ಅವ್ರ ಬಾಯಿಂದ ಕೇಳೋಣ. ಮತ್ತು ಒಂದು ಚಿರತೆ ಆಕ್ಸಿಡೆಂಟ್ ಆಗ್ಬಿಟ್ಟು ಸಾಯೋ ಸ್ಥಿತಿಲಿತ್ತು. ಆ ಚಿರತೆನ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮತ್ತು ಒಂದು ನಾಯಿ ಬಸ್ ಹರಿದು ಸೊಂಟ ಮುರಿದೋಗಿತ್ತು. ಆ ನಾಯಿನ ಬೆಂಗಳೂರಿಗೆ ಕರ್ಕೊಂಡೋಗಿ, ಕುಣಿಗಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಸುಮಾರು ಅದಕ್ಕೊಂದು 30,000 ರೂಪಾಯಿ ಖರ್ಚು ಮಾಡಿ ಉಳಿಸಿ ಅದಕ್ಕೆ ವೀಲ್ ಚೇರ್ ಮಾಡಿಕೊಟ್ಟಿದ್ದಾರೆ ಆ ನಾಯಿಗೆ. ಇಷ್ಟೆಲ್ಲ ಒಂದು ಎಲೆ ಮರೆಕಾಯಿ ಥರ ಅವರು ಇಲ್ಲೊಂದು ಪ್ರತಿಭೆ ಇಲ್ಲಿ ಅರಳ್ತಾ ಇದೆ ನಮ್ಮ ಕುಣಿಗಲ್ ಪಟ್ಟಣದಲ್ಲಿ. ಬನ್ನಿ ವೀಕ್ಷಕರೇ, ಅವ್ರನ್ನ ಭೇಟಿ ಮಾಡೋಣ, ಅವ್ರ ಬಾಯಿಂದ ಕೇಳೋಣ ಅವ್ರು ಇನ್ನೂ ಏನೇನು ಸಾಧನೆ ಮಾಡಿದ್ದಾರೆ, ಮುಂದೆ ಅವ್ರು ಏನು ಸಾಧನೆ ಮಾಡಬೇಕು ಅಂತ ಇದ್ದಾರೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ನಮಸ್ಕಾರ ಸರ್. ವೇಣುಗೋಪಾಲ್ ಅವ್ರಿಗೆ. ನಮಸ್ಕಾರ ಸರ್. ಎಲ್ಲ ಸರ್ ಸ್ನೇಹಿತ, ಎಲ್ಲ ಫ್ರೆಂಡ್ಸ್ ಸರ್. ಎಸ್.
ಮೋಹನ್, ಸತೀಶ್ ಅವರು, ನಮ್ ದಿಲೀಪ್ ಅವರು ಎಲ್ಲ 70s ಫ್ರೆಂಡ್ಸ್. 70s ಫ್ರೆಂಡ್ಸ್. ಸರ್ ನಿಮ್ ಬಗ್ಗೆ ಸಾಕಷ್ಟು ಕೇಳಿದ್ವಿ. ಓಕೆ, ಒಂದು ಎಲೆ ಮೆರೆಕಾಯಿ ತರ ಸಾಧನೆ ಮಾಡ್ತಾ ಇದ್ರ, ಹೇಳಿ ಸರ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ ವೀಕ್ಷಕರಿಗೂ ತಿಳಿಸ್ಕೊಡೋಣ ಅಂತ. okay ಕುಣಿಗಲ್ sir, ಪ್ರತಿಭೆ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಒಂದ್ ತಿಳಿಸ್ಕೊಡೋಣ ಅಂತ. ಏನ್ ಮುನ್ಸಿಪಾಲ್ದವರು ಯಾರು ಏನು ಮಾಡ್ಲಿಲ್ಲ, ಈ ಪಾರ್ಕ್ ಇಂಪ್ರೂವ್ ಮಾಡಿದೀರಾ. ಸರಿ ಸುಮಾರು ನಿಮ್ ಬಗ್ಗೆ ಕೇಳಿದ್ವಿ ಸರಿ. ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ. ಹಾಗೆ ನೀವು ಜನರಲ್ ಆಗಿ ಹೇಳಿ ಅಂತ ಅಂದ್ರೆ ನಾವ್ ಏನೇನ್ ಮಾಡಿದೀವಿ ಎಲ್ಲ ಹೇಳಿ ಸರ್. ಸ್ವಲ್ಪ ನಾವು ಜನರಲ್ ಆಗಿ ಎಲ್ಲ ತಿಳಿಸ್ಕೊಡೋಣ. ಓಕೆ, ಈ ತರ ಪ್ರತಿಭೆಗಳು ಇನ್ನು ಬೇರೆ ಬೇರೆ ಕಡೆ ಅರಳಲಿ, ಅರಳಿಲ್ಲ. ಆ ತರ ಒಂದು ನಮ್ದೊಂದು ಕಾನ್ಸೆಪ್ಟ್ ಇದೆ. ಸರ್. ಓಕೆ ಸರ್, ನೀವು ಏನ್ ವೃತ್ತಿ ಮಾಡ್ತಿದ್ದೀರಾ ಸರ್? ನಾವು ಬೇಸಿಕಲಿ ಬಂದು ಕೆಮಿಕಲ್ ಇಂಜಿನಿಯರ್. ಓಕೆ, ನಾವು SIT ಕಾಲೇಜಲ್ಲಿ ಓದಿದ್ದು. ಓಕೆ, ಅದಾದ್ಮೇಲೆ ನಾವು ಮಂಗಳೂರಿಗೆ ಹೋದೋ. ಮಂಗಳೂರಿಂದ ಆಮೇಲೆ ಈಗ ಬೆಂಗಳೂರಲ್ಲಿ ಬಯೋಜಿನ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದೀವಿ. ಓಕೆ, ಮತ್ತೆ ನಮಗೆ ಶನಿವಾರ ಭಾನುವಾರ ಅಷ್ಟೇ ರಜೆ ಸಿಗೋದು. ಬೆಂಗಳೂರಲ್ಲಿ ಇರ್ತೀವಿ. ಶನಿವಾರ ಭಾನುವಾರ ಏನು ರಜೆ ಸಿಗ್ತದೋ ಆ ಬೇಸಿಸ್, ಆ ಟೈಮ್ ಬೇಸಿಸ್ ಮೇಲೆ ಕುಣಿಗಲ್ಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಆಲ್ಮೋಸ್ಟ್ 10 ಇಯರ್ಸಿಂದ. ಓಕೆ, 10 ಇಯರ್ಸಿಂದ ಮಾಡ್ತಾ ಇದೀವಿ. ಅದು ಯಾವ ರೀತಿ ಇಂಟ್ರೆಸ್ಟ್ ಬಂತು ನಿಮಗೆ ಮಾಡ್ಲಿಕ್ಕೆ ಇವೆಲ್ಲ? ಸರ್, ನಮಗೆ ಬೇಸಿಕಲಿ ನಾನು ಏನು ಹೇಳಬೇಕು ಅಂತಂದರೆ, ಕೆಮಿಕಲ್ ಇಂಜಿನಿಯರ್ ಆದಮೇಲೆ ಎಲ್ಲರೂ ನೀವು ಒಂದು ಸೈಂಟಿಸ್ಟ್ ಆಗಿ ಅಂತಲೇ ಪ್ಲ್ಯಾನ್ ಮಾಡ್ತಿದ್ರು, ಅಂದರೆ ವಿಜ್ಞಾನಿ ಆಗಿ ಅಂತ ಅಂದ್ಬಿಟ್ಟು. ನನಗೆ ಅದ್ರ ಮೇಲೆ ಅಷ್ಟು ಆಸಕ್ತಿ ಬರ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಕ್ಯಾಲ್ಕುಲೇಷನ್ ಎಲ್ಲ ಸ್ಟ್ರಾಂಗ್ ಇದ್ದು, ಸೈಂಟಿಸ್ಟ್ ಆಗಬೇಕು ಅಂತೆಲ್ಲ ಫುಲ್ ಪ್ಲ್ಯಾನ್ ಇತ್ತು. ನನ್ನ ಪ್ರಕಾರ ಏನು ಅಂತ ಅಂದರೆ, ಎಲ್ಲ ಜೀವಿಗಳನ್ನೂ ತನ್ನಂತೆ ಕಾಣುವವನೇ ಜ್ಞಾನಿ. ಹೌದು, ನಾನು ವಿಜ್ಞಾನಿ ಆಗಬೇಕು ಅಂತ ಬಯಸ್ತವನಲ್ಲ. ಹಾಗಾಗಿ ನಾನು ಎಲ್ಲ ಕ್ಷೇತ್ರದಲ್ಲೂ ಏನೇ ಒಂದು ಡೊನೇಷನ್ ಆಗಲಿ, ಏನೇ ಒಂದು ಪ್ರಯತ್ನ ಮಾಡಿ ನಾವೇನಾದರೂ ಒಂದು ಮಾಡಬೇಕು ಅನ್ನೋದಾದ್ರೆ ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ದೀವಿ. ಈ ಪರ್ಟಿಕ್ಯುಲರ್ಲಿ ನೀವು NGO ಅಂತ ಅಂದರೆ ಬರೀ ಗಿಡ ಮರಕ್ಕೆ ಮಾತ್ರ NGO ಇರ್ತದೆ. ಅವ್ರು ಬ್ಲೈಂಡ್ ಸ್ಕೂಲಿಗೆ ಮಾಡಲ್ಲ. ಬ್ಲೈಂಡ್ ಸ್ಕೂಲ್ ಅವ್ರು ಮಾಡಿದ್ರೆ ಚಿರತೆಗೆ ಮಾಡಲ್ಲ. ಚಿರತೆಗೆ ಮಾಡೋಕ್ಕೆ ಹೋದರೆ ಈ ಮಕ್ಳುಗಳಿಗೆ ಮಾಡಲ್ಲ. ನಮ್ದು ಆ ಥರ ಏನಿಲ್ಲ. ನಾವು ಎಲ್ಲ ಫೀಲ್ಡಲ್ಲೂ ಇರ್ತೀವಿ. ನಾವು ಪರ್ಟಿಕ್ಯುಲರ್ಲಿ ಇದಕ್ಕೆ ಅಂತ ಕನ್ಫೈನ್ಡ್ ಆಗಿ ಮಾಡೋಕ್ಕೆ ಹೋಗಿಲ್ಲ. ನಮ್ಮದು 90% ವರ್ಕು ಎನ್ವಿರಾನ್ಮೆಂಟೇ. ಇನ್ನು ಮಿಕ್ಕಿದ 10% ಅಮೌಂಟ್ ಆಫ್ ವರ್ಕ್ನ ಈ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡೋದು, ಮತ್ತು ಬ್ಲೈಂಡ್ ಸ್ಕೂಲ್ಗೆ ಡೊನೇಟ್ ಮಾಡಿಸೋದು. ಹಾಗಾಗಿ ಆಮೇಲೆ ಈ ಚಿರತೆ ತಗೊಳ್ಳೋದು. ನಮಗೆ ಎಲ್ಲ ಜೀವಿನೂ ಒಂದೇ ಥರ ಕಾಣಿಸ್ತವೆ. ಹಾಗಾಗಿ ಸುಮಾರು ಪ್ರಾಣಿಗಳನ್ನ ದತ್ತು ತಗೊಂತೀವಿ. ಇನ್ ಕೇಸ್ ಏನಾದ್ರು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಬಿಡ್ಸತ್ತಾರೆ, ಎಷ್ಟೋ ಜನ ಹೇಳ್ತಾರೆ ಅದನ್ನ ಬಿಟ್ಬಿಡಿ, ಇನ್ನೇನು ಸದೋಗ್ಬಿಡುತ್ತೆ ಹಂಗೆ ಹಂಗೆ. ನಾವು ಅದನ್ನು ಬಿಡಲ್ಲ. ಅದಕ್ಕೇನು ಒಂದು ಮರ್ಯಾದೆ ಕೊಡ್ಬೇಕು, ಅದಕ್ಕೊಂದು ರೆಸ್ಪೆಕ್ಟ್ ಬೇಕು. ನನ್ನ ಪ್ರಕಾರ ಏನು ಅಂದ್ರೆ, ಒಬ್ಬ ಮನುಷ್ಯ ಎಲ್ಲಾ ಜೀವನ ರೆಸ್ಪೆಕ್ಟ್ ಮಾಡ್ಬೇಕು. ಜೀವ ಎಲ್ಲಾರ್ಗೂ ಒಂದೇ. ಮರಗಳಿಗೂ ಜೀವ ಎಲ್ಲ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಇಷ್ಟೇ. ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಮರಗಳಾಗ್ಲಿ ಎಲ್ಲರೂ ಕಾರ್ಬನ್ ಐಟಮೇ. ನಮ್ಮ ಕಣ್ಣಿಗಂತೂ ಎಲ್ಲರೂ ಒಂದೇ ರೀತಿ ಕಾಣಿಸ್ತಾರೆ. ನೀವು ಮರಕ್ಕೆ ಯಾಕೆ ಮಾಡ್ತೀರಾ, ಇದಕ್ಕೆ ಯಾಕೆ ಮಾಡ್ತೀರಾ, ಚಿರತೆಗೆ ಎಷ್ಟೊಂದು ಜನ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ ನನಗೆ. ನಾನೇನು ಹೇಳ್ತೀನಿ ಅಂತಂದ್ರೆ, ನನಗೆಲ್ಲ ಒಂದೇ. ಒಂದು ಮರ ಅಂತ ಬಂತಲ್ಲ, ಆ ಒಂದು ರಂಗಸ್ವಾಮಿ ಬೆಟ್ಟದಲ್ಲಿ ಒಂದು ಮರ ನೆಟ್ಟಿದೆ. ನಮಗೂ ನಂಬಿಕೆ ಇರಲಿಲ್ಲ ಅದ್ರ ಬಗ್ಗೆ ಬರುತ್ತೆ ಅಂತ. ಸುಮಾರು ಜನ ಅದ್ರ ಬಗ್ಗೆ ನೀವೊಂದ್ಸರಿ ಎತ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಜನ ಕೇಳಿದ್ರು ನನಗೆ. ಇವ್ರು ಮೋಹನ್ ಅವರು ಒಂದ್ಸರಿ ವಿಡಿಯೋ ಕಳ್ಸಿದ್ರು, ಅದ್ರ ಬಗ್ಗೆ ಒಂದು ಮರ ಬೆಳೆಸಿದ್ದಾರೆ ಅಂತ. ಅದು ಯಾವ ರೀತಿ ನಿಮ್ಗೆ ಇಂಟ್ರೆಸ್ಟ್ ಬರ್ತದೆ ನಿಮ್ಗೆ? ಈಗ ಮರ ಬಿದ್ದೋಗ್ಬಿಟ್ಟಿದೆ ಸರ್, ಆಯ್ತಾ? ಆ ಮರ ನಮ್ಗೆ ಎಷ್ಟು ಆಕ್ಸಿಜನ್ ಕೊಟ್ಟಿದೆ, ಹೌದು, ಅದು ನನಗೆ ಗೊತ್ತು. ಮರ ಆಯ್ತಾ? ಇಷ್ಟೊಂದು ಆಕ್ಸಿಜನ್ ಕೊಟ್ಟಿರೋಂಥ ಮರ ಕೆಳಗೆ ಬಿದ್ಮೇಲೆ ನಾವು ಅದನ್ನ ಏನ್ ಮಾಡ್ಬೇಕು? ಸೌದೆ ಮಾಡ್ಕೋಬೇಡ್ದಲ್ಲ. ನನ್ನ ಪ್ರಕಾರ ಏನು ಅಂತಂದ್ರೆ, ಅದಕ್ಕೊಂದು ರೆಸ್ಪೆಕ್ಟ್ ಸಿಗ್ಬೇಕು, ಅದಕ್ಕೊಂದು ಮರ್ಯಾದೆ ಇರುತ್ತೆ. ದೇವ್ರ ಮರ ಅದು. ಆಕ್ಚುಲಿ ನಾನ್ ದೇವ್ರ ನಂಬಲ್ಲ, ಆದ್ರೆ ದೇವ್ರ ನಂಬಿರೋರೆಲ್ಲ ಬಿಸಾಕ್ಬಿಟ್ಟು ಹೋಗಿದ್ರು. ನನಗೇನು ಅಂದ್ರೆ, ಅದೊಂದು ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಷ್ಟೇ. ನಾನು ಈಗ ಅದು ಅಷ್ಟು ವರ್ಷ ಬದುಕಿ ನಮ್ಗೆ ಅಷ್ಟೊಂದು ಹೆಲ್ಪ್ ಮಾಡಿದೆ. ಹಾಗಾಗಿ ಅದಕ್ಕೆ ನಾವು ಏನು ಗೌರವ ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸಲೇಬೇಕು. ಈಗ ಒಬ್ಬ ಯೋಧ ಸತ್ರೆ ನಾವೆಲ್ಲ ಹೆಂಗೆ ಮರ್ಯಾದೆ ಕೊಟ್ಟು ಒಂದು ಅಟೆಂಪ್ಟ್ ಮಾಡಿ ಎಲ್ಲ ಒಂದು ಹೇಗೆ ರೆಸ್ಪೆಕ್ಟ್ ಮುಖಾಂತರ ನಡೀತದೋ ಆ ಥರ, ಅದೇ ಥರ ಒಂದು ಆಲದ ಮರ ಬೀಳಲಿ, ಒಂದು ಚಿರತೆ ಬೀಳಲಿ, ಒಂದು ಯಾವುದೇ ಒಂದು ಪ್ರಾಣಿ ಪಕ್ಷಿ ಆದರೂ ಬಿದ್ರೂ ಅದಕ್ಕೆ ಸಿಗಬೇಕಾದ ಗೌರವ ಅಂತೂ ಡೆಫಿನೆಟಾಗಿ ಕೊಡಬೇಕು. ಈ ಭೂಮಿ ಮೇಲೆ ನೋಡಿ, ಇವೆಲ್ಲ ಕೊಡ್ದಲೆ ಪಾಪಕರ್ಮಗಳೆಲ್ಲ ಜಾಸ್ತಿ ಆಯ್ತವೆ. ನೀವೇ ನೋಡ್ತಿದ್ದೀರಾ ಅದನ್ನ ಅಲ್ವಾ? ಹಾಗಾಗಿ ನಾನೇನು ಅಂತ ಅಂದ್ರೆ, ಈ ಭೂಮಿ ಮೇಲೆ ಅಧರ್ಮಗಳು ಜಾಸ್ತಿ ಆಯ್ತವೆ. ಈ ಒಂದು ಧರ್ಮಯುತವಾದ ಒಂದು ಕೆಲಸ ನಡೀಲಿ, ನಾವು ಅದೇನೇ ಆದ್ರೂ ಪರವಾಗಿಲ್ಲ, ಮರನ ಬದುಕಿಸ್ಲೇಬೇಕು ಅಂತ ಅಂದು, ಎಷ್ಟೇ ರಿಸ್ಕ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸಹಾಯದಿಂದ ನಾನೇನ್ ಮಾಡಿದೆ, ರಂಗಸ್ವಾಮಿ ಗುಡ್ಡಕ್ಕೆ ಹಾಕ್ತೆ. ಸರಿ ಸರ್, ನೀವು ಅಲ್ಲಿ ಹೋದಾಗ ಒಂದ್ಸರಿ ಹೇಳಿ ಸರ್. ಡೆಫಿನೆಟ್ ಆಗಿ ಹೇಳ್ತೀನಿ, ತುಂಬಾ ಇಂಟ್ರೆಸ್ಟಿಂಗ್ ಆಗೈತೆ. ನೋಡ್ಲೇಬೇಕು ನಾವು, ಯಾವ ಸ್ಥಿತಿಲಿ ಇದೆ ನೋಡ್ಬೇಕು ಸರ್. ಡೆಫಿನೆಟ್ ಆಗಿ ಅದೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗೈತೆ.
ಅದು ಮೇಲಾಗಿ ನಾವು ಅದು ಹೆಚ್ಚಾಗಿ ನಾವು ಕೇರ್ ತಗೊಂಡು ಸ್ಟಾರ್ಟಿಂಗ್ ಅದನ್ನ ಎಳ್ನೀರಲ್ಲಿ ಬೆಳೆಸಿರೋದು. ಎಳ್ನೀರಲ್ಲಿ ಒಂದು ಆಸಿಡ್ ಇರುತ್ತೆ. ಆ ಆಸಿಡ್ ಎಂತ ಜೀವ ಸಾಯೋದನ್ನು ರಕ್ಷಣೆ ಮಾಡೋಂಥ ಕೆಪಾಸಿಟಿ ಎಳ್ನೀರಲ್ಲಿದೆ. ತೆಂಗಿನ ಮರಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಈಗ ನೀವೇನು ಕೂತಿದ್ದೀರಾ ಈ ಪಾರ್ಕು, ಇದು ಒಂದು ಕೊಡುಗೆ ಕೊಟ್ಟಿತ್ತು ಬಾಳೆಗೌಡರು ಅಂತ ಬಿಟ್ಟಿದ್ರೆ, ಬಾಳೆಗೌಡ ಪಾಳಿದವರು ಕೊಡುಗೆ ಕೊಟ್ಟಿದ್ರು ನಮ್ಮ ಕುಣಿಗಲ್ಗೆ. ಇದು ಫೇಮಸ್ ಪಾರ್ಕ್. ಕರೆಕ್ಟ್. ಇದೆಲ್ಲ ಏನು ಪುರಸಭೆಯವರು ಯಾವುದೇ ಇಂಟ್ರೆಸ್ಟ್ ತಗೊಳ್ದಂಗೆ ಎಲ್ಲ ಒಣಗೋಗಿತ್ತು. ಬಟ್ ಇವತ್ತು ನೋಡ್ತಿದ್ರೆ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ ನೀವು ಇಂಪ್ರೂವ್ ಮಾಡ್ಲಿಕ್ಕೆ ಏನೇನು ಕ್ರಮ ತಗೊಂಡಿದ್ದೀರಾ ಸರ್? ಓಕೆ ಸರ್, ಈಗ ನಾವು ಒಂದು 10 years ಬ್ಯಾಕು ಈ ಪಾರ್ಕ್ನ ನೋಡಿದಾಗ ಎಲ್ಲ ಒಣಗೋಗಿತ್ತು. ಅದು ನಿಮಗೂ ಎಲ್ಲ ಗೊತ್ತಿದೆ. ನಾನೇನು ಅನ್ಕೊಂಡೆ ಅಂತಂದರೆ, ನಮ್ಮೂರಲ್ಲಿ ಇಂಥ ಪಾರ್ಕು, ಇಷ್ಟು ಚೆನ್ನಾಗಿರೋ ಪಾರ್ಕು ಒಣಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಈ ಎಲ್ಲ ಥರದ್ದು ಪ್ಲಾಂಟೇಶನ್ ಮಾಡಿಕೊಟ್ಟೆ. ಈಗ ಈ ಪಾರ್ಕಲ್ಲಿ 50 ವೆರೈಟಿ ಟೈಪ್ಸ್ ಆಫ್ ಗಿಡಗಳಿದಾವೆ. ಎಲ್ಲ ಹಣ್ಣಿನ ಗಿಡನೇ ಹಾಕ್ಸಿರೋದು ನಾವು ಯಾವುದೇ ರೀತಿ ಮರ ಬರೋಂಥದ್ದು, ಯಾವುದೇ ಸೆಲ್ಫಿಶ್ಗೋಸ್ಕರ ಒಂದು ಮರ ಬೆಳೆಸೋದು, ಶೋ ಗಿಡ ಬೆಳೆಸೋದು, ಆ ಥರ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ನಾವೇನು ಅಂತಂದ್ರೆ ಒಂದು ಪ್ಲಾಂಟೇಶನ್ ಮಾಡಿದ್ರೆ ಪ್ರಾಣಿ ಪಕ್ಷಿ ಈವನ್ ಮನುಷ್ಯ ಕೂಡ ತಿನ್ಲಿ ಅಂತಾನೆ ಹಾಕ್ಸಿರೋದು. ಎಷ್ಟೋ ಜನ ಹೇಳ್ಬಿಟ್ರು ನಮಗೆ ಹಣ್ಣಿನ ಗಿಡ ಎಲ್ಲ ಹಾಕ್ಸಿರ್ ಕಿತ್ತಾಕ್ಬಿಡ್ತಾರೆ ಅಂತ. ಕೀಳ್ಲಿ ಬಿಡಿ, ಆದರೆ ನಮಗೆ ಮರ ಇಂಪಾರ್ಟೆಂಟು. ಹಣ್ಣು ಪಣ್ಣು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಹೋಗ್ಲಿ ಅಂತ ಅಂದ್ಬಿಟ್ಟು 10 years ಈ ಸರ್ವಿಸ್ ಮಾಡ್ಕೊಂಡ್ ಬರ್ತಿದ್ದೀವಿ ಪಾರ್ಕಿಗೆ. 10 years ಓಕೆ. ಈ ಕೊನೆ ಟೈಮಲ್ಲಿ ನಮ್ಗೊಬ್ರು ಚೀಫ್ ಆಫೀಸರ್ ಇದ್ರು, ಆ ಮೇಡಮ್ನ ನಾವು ನೆನ್ಸ್ಕೊಳ್ಳೇಬೇಕು. ಅವ್ರ ಪಾಪ ಡೈಲಿ ಬಂದು ವಿಸಿಟ್ ಮಾಡೋರು. ಓಕೆ, ಈ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಮಾಡ್ತಾ ಈಗ ಇದು ಬೋರ್ ಕೆಟ್ಟೋಗ್ಬಿಡ್ತು. ಈ ವರ್ಷ ನಿಮ್ಗೆ ಗೊತ್ತಿದೆ ಬೇಸಿಗೆ ಎಷ್ಟು ಹೊಡಿತು ಅಂತ. ಈ ಬೇಸಿಗೆಯಲ್ಲಿ ಸಫರ್ ಪಟ್ಟಷ್ಟು ನಾವು ಯಾವ ಟೈಮಲ್ಲೂ ನಾವು ಸಫರ್ ಪಟ್ಟಿಲ್ಲ. ಆ ಟೈಮಲ್ಲಿ ನಾವೇನು ಮಾಡ್ದೋ ಅಂತಂದರೆ ಇಮಿಡಿಯೇಟ್ ಒಂದು ಟ್ಯಾಂಕರ್ ಕರ್ಸ್ಕೊಂಡು ನಾವು ಸ್ಟಾರ್ಟಿಂಗು ಬಿನ್ಗೆಲ್ ನೀರು ಇದ್ದಿದ್ದೀವಿ 400-500 ಗಿಡಕ್ಕೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 7 ಗಂಟೆ ತನಕ ಆಗಿತ್ತು. ಅದಾದ್ಮೇಲೆ ನಾವೇನು ಮಾಡ್ದೋ, ಈ ಥರ ಮಾಡಿದ್ರಾಗಲ್ಲ, ಟೇಕ್ ಒಂದು ಟ್ಯಾಂಕ್ನ ಯಾಕೆ ಇನ್ಸ್ಟಾಲ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು 2 ಟ್ಯಾಂಕರ್ 3000 ಲೀಟರ್ ಇಂಟು 2 ಒಂದು 6000 ಲೀಟರ್ದು ಒಂದು ಕೆಪಾಸಿಟಿದು ಟ್ಯಾಂಕು, ಎಮರ್ಜೆನ್ಸಿ ವಾಟರ್ ಸ್ಟೋರೇಜ್ ಇರಲೇಬೇಕು ಅಂತ ಅಂದ್ಬಿಟ್ಟು ಪಾರ್ಕ್ಗೆ ನಾವು ಮಾಡಿಸಿದ್ದೀವಿ ಅದನ್ನು. ಓಕೆ, ಈ ತಿರ್ಗಾ ಅದಾದ್ಮೇಲೆ ನಾವು ಬಿನ್ಗೆಲ್ಲಿ ತಿರ್ಗಾ ನೀರು ಹಾಕಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡ್ದೆ ಅಂದರೆ ಒಂದು ಡೀಸೆಲ್ ಮೋಟ್ರ್ ತಗೊಂಡಿದ್ದೀವಿ. ಈಗ ಡೀಸೆಲ್ ಮೋಟ್ರು, ಪೆಟ್ರೋಲ್ ಮೋಟ್ರು ಈ ಥರವನ್ನೆಲ್ಲ ತಗೊಂಡು ಆ ಡೀಸೆಲ್ ಮೋಟ್ರ್ ಮುಖಾಂತರ ಪೈಪ್ಲೈನ್ ಮುಖಾಂತರ ಎಲ್ಲ ಪ್ಲಾಂಟೇಶನ್, ಒಂದು ಪ್ಲಾಂಟ್ಸ್ ನಾವು ಕಳೆದಿಲ್ಲ. 500-600 ಗಿಡ ಈ ಪ್ಲಾಂಟ್ಸ್ ಎಲ್ಲ ಎಲ್ಲರೂ ನೋಡ್ಬೋದು. ವೆರೈಟಿ ಎಲ್ಲ ನೀವು ನೋಡಿದ್ರೆ ರಾಮಫಲ, ಲಕ್ಷ್ಮಣ ಫಲ ನೋಡಿರ್ಬೋದು, ಅನುಭವ ಫಲ ನೋಡಿಲ್ಲ, ಯಾರು ನೋಡಿರಲ್ಲ. ಹನುಮ ಫಲ ಇದೆ ಇಲ್ಲಿ 3 ಗಿಡ ಇದಾವೆ. ಆ ಥರ ಹತ್ತಿ ಗಿಡ, ಇನ್ನ ರುದ್ರಾಕ್ಷಿ, ಇದು ಡೇಟ್ಸ್ ಗಿಡ, ಡೇಟ್ಸು ಇದೆ. ಆಯ್ತಾ, ಖರ್ಜೂರ ಅದು ನೋಡ್ಬೋದು. ಒಂದು ಆಸ್ಟ್ರೇಲಿಯಾ ಅಂತ ಹೇಳಿದ ಒಂದು ಗಿಡ ಹಾಕ್ಸ್ಕೊಂಡು ಕೊಟ್ಟಿದ್ದೀನಿ ನೋಡಿ, ಪಿಟರ್ ಗೋಟ್ ಅಂತ ಅದ ಹೆಸರು. ಅದು ಕಾಯಿ ಕೂಡ ಔಷಧಿ ಗುಣ ಇರೋವಂಥದ್ದು. ಆಮೇಲೆ ವಾರ್ಷಿಕ ಪ್ಲಾಂಟ್ ಮೈಸೂರಿನ ತಮ್ಮಂದು ಹಾಕ್ಸಿದ್ದೀನಿ. ಎಲ್ಲ ಥರದ ಔಷಧಿ ಗಿಡನೂ ಇಲ್ಲಿದ್ದಾವೆ. ಎಷ್ಟೋ ಜನ ಪ್ಲಾಂಟು ಅದನ್ನು ತರಿಸ್ಕೊಂಡು ಕೊಟ್ಟಿದ್ದೀವಿ. ಓಕೆ, ಅದೆಲ್ಲ ಹಾಕಿದ್ದೀವಿ ಇಲ್ಲಿ. ಓಕೆ, ಎಲ್ಲ ಥರದ್ದು ಪ್ಲಾಂಟೇಶನ್ಸ್ ಎಲ್ಲ ಮಾಡಿದ್ದೀವಿ. ಇದಾದಮೇಲೆ ನೀವು ಪ್ಲಾಂಟ್ಸ್ ಮಾತ್ರ ಮಾಡ್ತಿದ್ದೀರಾ ಹಂಗೆ ಅಂತ ಬಂತು. ನಮಗೇನು ಅಂತ ಅಂದರೆ, ನಾನು ಅವಾಗಲೇ ಹೇಳಿದ್ದೀನಲ್ಲ, ನಾವು ಸಕಲ ಜೀವಿಗಳಲ್ಲೂ ನಾವು ದೇವ್ರು ಕಾಣೋಂಥವ್ರು ಅಂತ ಜ್ಞಾನಿ ಆಗಬೇಕು ಅಂತಲೇ ನಾವು ಅಂದಿರಿ. ನಾವು ವಿಜ್ಞಾನಿ ಆಗಬಾರ್ದು ಅಂತ ಹೇಳಿದ್ದೀನಲ್ಲ. ಈಗ ಚಿರತೆ ಏಟಾಗಿ ಹೋಗಿದೆ, ಆಕ್ಸಿಡೆಂಟ್ ಆಗಿದೆ. ಓಕೆ, ಈಗ ಚಿರತೆ ಆಕ್ಸಿಡೆಂಟ್ ಆದಮೇಲೆ ನಮ್ಮ ಕೈಲಿ ಏನಾಗಬೇಕು ಅದು ನಾವು ಮಾಡಬೇಕು, ಸುಮ್ಮನೆ ಬಿಟ್ಟು ಹೋಗ್ಬಾರ್ದು ಅಲ್ವಾ. ಈಗ ಅದನ್ನೆಲ್ಲ ಆಕ್ಸಿಡೆಂಟ್ ಆದಾಗ ಎಲ್ಲರೂ ದೊಣ್ಣೆ ತಗೊಂಬಂದು ಹೊಡೆಯೋದು, ಸಾಯಿಸೋದು ಅದೆಲ್ಲ ಮಾಡೋಕೆ ಹೋಗ್ಬಾರ್ದು. ಈಗ ಅದು ದನ ತಿಂತದೆ, ನಮ್ದೆಲ್ಲ ಕುರಿ ಪರಿ ಎಲ್ಲ ಹಾಳು ಮಾಡ್ತದೆ. ಅದು ಕ್ಯಾರೆಕ್ಟರ್, ಅದ್ರ ಊಟ. ಅದು ಆಕ್ಚುಲಿ ಅದ್ರ ಇರೋ ಸ್ಥಳನ ನಾವು ನಾಶ ಮಾಡಿರೋದ್ರಿಂದ ಅದು ಬಂದಿರೋದು. ಬರ್ತವೆ, ಇದಕ್ಕೋಸ್ಕರ ಬರ್ತವೆ. ಹಾಗಾಗಿ ನಾವೇನ್ ಮಾಡ್ದೆ, ಅದನ್ನ ದತ್ತು ತಗೊಂಬಿಟ್ಟು ನಾವು 1 ವರ್ಷ ಇದು ನಮ್ಮ ಅಂಡರೆಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕನ್ಸಲ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ದತ್ತನ್ನು ತಗೊಂಬಿಟ್ಟು ನಾವು 1 ವರ್ಷಕ್ಕಾದಷ್ಟು ದತ್ತು ತಗೊಂಬಿಟ್ಟು 1 ವರ್ಷಕ್ಕೆ 60,000 70,000 ಇಸ್ಕೊಂತಾರೆ. ನಾವೇ ಸ್ವಂತ ಬನ್ನೇರ್ಘಟ್ಟ ಇದಕ್ಕೆ ಹೋಗ್ಬಿಟ್ಟು ಅದನ್ನ ದತ್ತನ್ನು ತಗೊಂಡು ಅದು 1 ವರ್ಷ ನಮ್ಮ ಅಂಡರಲ್ಲಿ ಇರ್ಬೇಕದು, ಏನು ಅದಕ್ಕೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಅದನ್ನ ಮಾಡ್ಕೊಂಡು ಕೊಟ್ಟ. ಮತ್ತೆ ಒಂದು ನಾಯಿ ಬಗ್ಗೆ ಕೇಳ್ಬಿಟ್ಟೆ ಸರ್ ನಾನು. ನಾಯಿ ಆಕ್ಸಿಡೆಂಟ್ ಆಗ್ಬಿಟ್ಟು ಸ್ವಂತ ಮುರಿದೋಗಿತ್ತು ಅಂತೆ. ಬಟ್ ಅದು ಈಗ ನಾಯಿ ಅಂತ ಅಂದ್ರೆ ಅದು ನೋಡಿ, ಈಗ ಕೆಲವ್ರು ಹೇಳ್ತಾರೆ ನಾಯಿಗೆ ಏನಕ್ಕೆ ಅದೆಲ್ಲ ಮಾಡೋದು, ಸಾಯ್ಸಾಕಿ ಅಂತ. ಈಗ ನೋಡಿ, ನಾನು ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ಆಕ್ಸಿಡೆಂಟ್ ಆಯ್ತದು. ಆಕ್ಸಿಡೆಂಟ್ ಆದ್ಮೇಲೆ ನಾನು ಬೆಂಗಳೂರಿಗೆ ಹೊಂಟೋಗಿದ್ದೀನಿ ಆಲ್ರೆಡಿ. ಮೋಸ್ಟ್ಲಿ ಯಾರಾದ್ರೂ ಟ್ರೀಟ್ಮೆಂಟ್ ಮಾಡ್ತಾರೆ ಬಿಡಿ ಹಂಗೆ. ಆದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡ್ದ, ಅದಿನ್ನ ಬದುಕೈತವೇಣು. ಈಗ ಮುನ್ಸಿಪಾಲಿಟಿ ಅವ್ರು ಏನ್ ಮಾಡ್ತಾರೆ ಅದನ್ನ ಅಂದ್ರೆ, ತಲೆಗೆ ಎಲ್ಗುಲ್ಲಿಲ್ಬೋದು ಹೊಡೆದ್ ಬಿಡ್ತಾರಂತೆ. ಹೊಡೆದ್ಬಿಟ್ಟು ತಗೊಂಡೋಗಿ ಅದಕ್ಕಾರೆ ಎಸಿತಾರೆ. ಅದು ಕೇಳ್ತಿದ್ದಂಗೆ ನಾನು ಕಾರ್ ಟರ್ನ್ ಆಯ್ತು. ಕೇಳ್ತಿದ್ದಂಗೆ ಟರ್ನ್ ಮಾಡ್ಬಿಟ್ಟಿದ್ದೀನಿ ಅದನ್ನ. ಕಾರ್ ಟರ್ನ್ ಮಾಡಿ ಮತ್ತೆ ವಾಪಸ್ ಬಂದೆ, 150 ಕಿಲೋಮೀಟರ್ ವಾಪಸ್ ಬಂದು ಆ ನಾಯಿನ ತಗೊಂಡು ಟ್ರೀಟ್ಮೆಂಟ್ ಮಾಡಿ ಅದು 2 ಕಾಲು ಹೊಂಟೋಗ್ಬಿಟ್ಟಿತ್ತು. ಅದನ್ನ ಮತ್ತೆ ಎಲ್ಲಾ ಡಾಕ್ಟರ್ ಹತ್ರನೂ ಟ್ರೀಟ್ಮೆಂಟ್ ಕೊಡಿಸಿ ಬೆಂಗಳೂರಿಗೆ ತಗೊಂಡೋಗಿ
ಅಲ್ಲಿ ಆಪರೇಷನ್ ಮಾಡಲೇಬೇಕು, ಅಟ್ಲೀಸ್ಟ್ ಒಂದು ಕಾಲಾದರೂ ಕೊಡಿ ಸರ್ ನನಗೆ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟೆ. ಅವರು ಮಾಡಷ್ಟೆಲ್ಲ ಟ್ರೈ ಮಾಡಿದ್ರು, ಆದರೆ 2 ಕಾಲು ತೆಗೆದ್ಬಿಟ್ರು. ಆಗಲ್ಲ ಸರ್, ಅದು ಬಾಡಿಗೆ ಕವರ್ ಆಗ್ಬಿಟ್ಟಿದೆ ಅಂತ. 2 ಕಾಲು ತೆಗೆದ್ಮೇಲೆ ತಿರ್ಗಾ ಅದಕ್ಕೆ ಬೇರೆ ಬೇರೆ ಫೆಸಿಲಿಟಿ ಎಲ್ಲ ಕೊಟ್ಟು ವೀಲ್ ಚೇರ್ ಎಲ್ಲ ಮಾಡಿಸಿದ್ದು. ಎಲ್ಲಿ ಬಿಟ್ಟಿದ್ರಿ ಅದನ್ನ ಬೆಂಗಳೂರಲ್ಲೇ ಬಿಟ್ಟಿದೀವಿ. ಅದು ಏನಾಗಿದೆ ಅಂದ್ರೆ ಇನ್ನ ಮರಿ ಅಲ್ವಾ, ಅದು ಕಾಂಗ್ರೋ ತರ ಆಗ್ಬಿಟ್ಟಿದೆ ಇವಾಗ. ಅದು ವಿತೌಟ್ ವೀಲ್ ಚೇರ್ ನಡೆದಾಡ್ತಿದೆ. ಹೌದಾ? ಆದ್ರೆ ಅದಕ್ಕೊಂದು ಲೈಫ್ ಸಿಕ್ತು. ಕಾಂಗ್ರೋ ತರ ಆಗಿ ಈಗ ಕಾಂಗ್ರೋ ತರ ಎಲ್ಲ ಅದನ್ನ ಕಾಂಗ್ರೋ ಅಂತಿದ್ದಾರೆ ಇವಾಗ ಆ ನಾಯಿನ. ಆ ತರ ಅದನ್ನ ಸೇವ್ ಮಾಡ್ದು. ಈ ತಿರ್ಗಾ ಅದಾದ್ಮೇಲೆ ಇನ್ನೊಂದು ನಾಯಿ ಗೇಟ್ ಆಯ್ತು. ತಿರ್ಗಾ ಅದನ್ನು ನಮ್ಮ ಕಾರೆಲ್ಲ ಎತ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ, ಈಗ ಏನೇ ನಾಯಿ ಬಿದ್ರು ಕರೀತಾರೆ, ಸರ್ ಈ ಥರದೊಂದು ಏನೋ ಹಿಂಗೆ ಆಗೋಗಿದೆ ಏನು ಮಾಡಿ ಅಂತ. ನಮಗೂ ಅದು ನೋಡೋಕ್ಕಾಗಲ್ಲ, ಹೋಗ್ಬಿಟ್ಟು ಏನಾದ್ರು ಒಂದು ಸಹಾಯ ಮಾಡೇ ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕೋ ಮಾಡೇ ಮಾಡಿ. ಸತ್ತೋದ್ರೆ ನಾವೇನು ಇದು ಮಾಡೋಕ್ಕಾಗಲ್ಲ, ಬಟ್ ಪರೀಕ್ಷೆ ಮಾಡ್ತೀವಿ. ಆಮೇಲೆ ನಾವು ಟೇಕ್ ಕೇರ್ ಮಾಡ್ತೀವಿ. ರೇಬೀಸ್ ಅಂಡಿಸ್ತಿದ್ಯಾ ಇದು ಮಾಡ್ತೀವಿ, ಯಾಕೆ ನಾವು ಟೇಕ್ ಕೇರ್ ಮಾಡಬೇಕಲ್ಲ. ಹಾಗಾಗಿ ಆಮೇಲೆ ಈಗ ನಾಯಿಗಳು ಎಷ್ಟೊಂದು ಆಗ್ಬಿಟ್ಟಿದ್ದಾವೆ, ಅದು ಅದ್ರ ತಪ್ಪಲ್ಲ. ಅವರು ಪುರಸಭೆಯವರು ಅದನ್ನೆಲ್ಲ ಒಂಚೂರು ಟೇಕ್ ಕೇರ್ ಮಾಡಿ ಇಂಜೆಕ್ಷನ್ ಮಾಡಿಸೋದು, ಇಲ್ಲ ಏನೋ ಒಂದು ಆಪ್ರೇಷನ್ ಮಾಡಿಸಿ ಮಗು ಆಗ್ದಂಗೆ ಇರೋಂಥದ್ದು, ಮರಿಗಳು ಆಗ್ದಲ್ಲೇ ಇರೋಂಥದ್ದು ಏನಾರು ಒಂದು ಮಾಡೋದು, ಆ ಥರ ಟೇಕ್ ಕೇರ್ ಮಾಡಬೇಕು. ಅದ್ರ ಬಿಟ್ಬಿಟ್ಟು ನಾಯಿ ಹೊಡೆದಾಕೋದು, ಇಂಜೆಕ್ಷನ್ ಕೊಟ್ಟು ಸಾಯಿಸೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಅದು ಜೀವಿನೇ, ಮನುಷ್ಯಂಗೆ ಸಾಯಿಸೋ ಹಕ್ಕಿರಲ್ಲ ಬಿಡಿ ಅದು. ಹೌದು, ಯಾಕೆಂದ್ರೆ ಜೀವ ಅದು ಕೊಡೋಕ್ಕಾಗಲ್ಲ ಅನ್ನೋ ಮನುಷ್ಯಂಗೆ ಹೆಂಗೆ ಆಗಲ್ವೋ, ಜೀವ ತೆಗಿಯೋ ಹಕ್ಕೂ ಅವ್ನಿಗಿರಲ್ಲ. ಹಾಗಾಗಿ ಏನೋ ಒಂದು ತಪ್ಪು ಈ ಥರ ನಡೆದ್ರೆ, ಒಂದು ಅಧರ್ಮ ನಡೆದ್ರೆ ನಾವು ಮುಂದೆ ಬರ್ತೀವಿ. ಬಂದ್ಬಿಟ್ಟು ನಾವು ಒಂಥರ ಸಾರ್ಥಿಯಾಗಿರ್ತೀವಿ ಸರ್ ಎಲ್ಲದಕ್ಕೂ. ಮುನ್ನುಗ್ಗಿ ಏನಾದರೂ ಒಂದು ಮಾಡಲೇಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಕೊಡ್ತೀವಿ. ಮತ್ತು ಈಗ ಅನಿಬಿಸ್ಕು ಕೆಮಿಕಲ್ ಇಂಜಿನಿಯರ್ಗೂ ಏನು ಲಿಂಕ್ ಇದೆ? ಅದು ಇದಿಲ್ಲ ನೋಡಿ. ಅಲ್ಲಿ ಬಯೋಸಿನಲ್ಲಿ ನನ್ನ ಕಂಪ್ನಿಲಿ ವರ್ಕ್ ಮಾಡಬೇಕಾದ್ರೆ ಒಂದು ಒಂದೇ ಒಂದು ಹನಿ ಬಿ ಬಂದ್ಬಿಟ್ಟು ನಮ್ಮ ಕೈ ಮೇಲೆ ಹಿಂಗೆ ಸುತ್ತೈತೆ. ಏನಕ್ಕೆ ಹಿಂಗೆ ಸುತ್ತೈತೆ ಅಂತ ಗೊತ್ತಾಗಲಿಲ್ಲ ನನಗೆ. ಅದು ಸುತ್ತಿ ನಾಲ್ಗೆನ ಆಚೆ ಹಾಕ್ಬಿಟ್ಟು ಸತ್ತೋಗ್ಬಿಡ್ತು. ಆಮೇಲೆ ಇದ್ರ ಬಗ್ಗೆ ವೆರಿಫಿಕೇಶನ್ ಹೋಗಿ ಮಾಡಿದಾಗ ಯಾವುದೋ ಅಪಾರ್ಟ್ಮೆಂಟಲ್ಲಿ ಔಷಧಿ ಹೊಡೆದ್ಬಿಟ್ಟಿದ್ದಾರೆ, ಎಂಟೈರ್ ಗೂಡೇ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿರೋರಿಗೆಲ್ಲ ಬೈದು ತಿರ್ಗಾ ಅದಕ್ಕೆ GKVK ಟ್ರೈನಿಂಗ್ ತಗೊಂಡೆ, ಇದನ್ನ ಹೆಂಗೆ ಸಾಕೋದು ಅಂತ ಅಂದ್ಬಿಟ್ಟು. ತಿರ್ಗಾ ಅದಕ್ಕೆ ಎಲ್ಲ ಹೆಂಗೆ ಸಾಕೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ಬಾಕ್ಸ್ ತಗೊಂಡು 7 ವರ್ಷದಿಂದ ಅನಿಬಿಸ್ನ ಸಾಕಿದ್ದೀನಿ. ಆ ಅನಿಬಿಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಅದು ಸಪ್ರೇಟಾಗಿ ಒಂದು ಯೂಟ್ಯೂಬ್ ಇದನ್ನು ಮಾಡಿ, ನಾನು ಅದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ತೀನಿ. ನಮ್ಮ ಫ್ರೆಂಡ್ಸ್ ಇದಾರಲ್ಲ, ಅಗಸ್ತ್ಯ ಫೌಂಡೇಶನ್ ಕಡೆಯಿಂದನೂ ನಾನೆಲ್ಲ ಅಲ್ಲಿ ಇಲ್ಲಿ ಪ್ರೆಸೆಂಟೇಷನ್ಗೆ ಹೋಗ್ತಾನೆ ಇರ್ತೀನಿ. ಅನಿಬಿಸ್ ಬಗ್ಗೆನೇ ಪರ್ಟಿಕ್ಯುಲರ್ಲಿ ಓನ್ಲಿ ಅಬೌಟ್ ಅನಿಬಿಸ್. ಅದು ತುಂಬ ಚೆನ್ನಾಗಿದೆ. ಅದು ಅದ್ರ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನ ಎಲ್ಲ ಜನಗಳು ನೋಡಿ ಕಲಿಬೇಕು. ಅದನ್ನ 1 ಲಕ್ಷ ಒಂದೇ ಒಂದು ರಾಣಿ ಹುಳ ಎಲ್ಲರನ್ನೂ ಒಗ್ಗಟ್ಟಲ್ಲಿ ಕಂಡಿರ್ತದೆ. ಅದೆಲ್ಲ ನಾನು ನೀಟಾಗಿ ಹೇಳ್ಕೊಂಡು ಕೊಡ್ತೀನಿ ಟೆಕ್ನಿಕಲ್ ಆಗಿ. ಆಮೇಲೆ ನಾನು ಕೂಡ 7 ವರ್ಷ ಸಾಕಿದ್ನಲ್ಲ, ನನಗೆ ಪೂರ್ತಿ ಐಡಿಯಾ ಐತೆ. ಅದು ಅನಿಬಿಸ್ ಕಚ್ಚಲ್ಲ, ಚುಚ್ಚಕ್ಕೆ ಹೋಗಲ್ಲ ಸರ್, ಅದು ಏನು ಮಾಡಲ್ಲ ಅದು. ಇನ್ನ ಅದು ಎಷ್ಟು ಫ್ರೆಂಡ್ಸ್ ಆಗುತ್ತೆ ಅಂತಂದ್ರೆ ನಮ್ಗೆ ತುಂಬಾ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳುತ್ತದು. ಅದೆಲ್ಲ ನಾವು ನೋಡಿದೀವಿ, ಸಾಮಾನ್ಯ ನೋಡ್ತೀವಿ. ಕೆಲವು ಫಾರಿನರ್ಸ್ಗಳೆಲ್ಲ ಮೈ ಮೇಲೆಲ್ಲ ಬಿಟ್ಕೊಂಡಿರ್ತಾರೆ. ಕರೆಕ್ಟ್. ಈಗ ಸರ್ ಅದು ಈಗ ಅನಿಬಿಸ್ ಅಂದ್ರೆ ಹೆದರ್ತಾರೆ, ಆದ್ರೆ ನೀವು ಅದು ಹೆಂಗೆ ಪಳಗ್ಸಿದ್ರೆ ನೋಡಿ, ಅನಿಬಿಸ್ ಕೂಡ ನಮಗೆ ಫ್ರೆಂಡ್ ಆಗುತ್ತೆ. ಮನುಷ್ಯಂಗೆ ಎಲ್ಲ ಫ್ರೆಂಡೇ ಆಗೋದು, ಎಲ್ಲ ಜೀವಿಗಳು. ಆದ್ರೆ ಇವ್ರೆ ಮನುಷ್ಯ ಏನ್ ಮಾಡ್ತಾನೆ, ಎಲ್ಲ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾನೆ. ಈಗ ನೋಡಿ, ಯಾವ್ದೋ ಒಂದು ಹೂವಿಗೆ ಈಗ ಮಾವಿನ ಮರ ಒಂದು 100 ಕಾಯಿ ಬಿಡೋ ಜಾಗತ್ತವು 1000 ಬಂದ್ಬಿಡ್ಲಿ ಅಂತ ದುಡ್ನಾಸೆಗೆ ಎಲ್ಲದಕ್ಕೂ ಔಷಧಿ ಹೊಡೆದ್ಬಿಟ್ಟು ಇವೇನ್ ಮಾಡ್ತಾವೆ, ಹೋಗಿ ಆ ಪೆಸ್ಟಿಸೈಡ್ ಇನ್ಸೆಕ್ಷನ್ ಎಲ್ಲ ತಗೊಂಬಂದ್ಬಿಟ್ಟು ಆ ಮರಿಗಳಿಗೆಲ್ಲ ತಿನ್ನಿಸ್ಬಿಡ್ತವೆ. ಮರಿಗಳು ಸತ್ತೋಗ್ಬಿಡ್ತವೆ. ಈಗ ನಾವು ಯಾರೋ ಇಲ್ಲಿ ಒಂದು ಕುಟುಂಬದಲ್ಲಿ ಅವ್ರ ಅಪ್ಪ ಅಮ್ಮ ತಗೊಂಡೋಗಿ ಮಕ್ಳಿಗೆ ವಿಷ ಹಾಕ್ತಂಗೆ, ಮನುಷ್ಯರು ಸತ್ತಾಗ ಎಲ್ಲ ಹೇಳ್ತಾರೆ ವಿಷ ಹಾಕ್ಬಿಟ್ಟು ಸತ್ಬಿಟ್ಟು. ಅದೇ ಆ ಜೇನ್ ಬಾಕ್ಸ್ ಅಲ್ಲಿ 1000 ಲಕ್ಷ ಇರ್ತವೆ, ಅಂಥವಕ್ಕೆಲ್ಲ ಅದು ವಿಷ ಹಾಕ್ಬಿಟ್ಟು ಸಾಯ್ತಾ ಇರ್ತವೆ. ನಾವು ಮಾಡೋ ಕರ್ಮದಿಂದ ಅಲ್ಲಿರೋವೆಲ್ಲ ಸಾಯ್ತಿರ್ತದೆ. ಅದಕ್ಕೆ ನಾನೇನು ಹೇಳಿದೆ, ನಾನೊಬ್ಬ ಕೆಮಿಕಲ್ ಇಂಜಿನಿಯರ್. ಈಗ ನೋಡಿ, ಈ ಪಾರ್ಕು ಒಂದೇ ಒಂದು ಇನ್ಸೆಕ್ಟಿಸೈಡ್ ಒಂದು ಪೆಸ್ಟಿಸೈಡ್ ಹೊಡೆದಿದ್ದೀವ ಇದಾರೆ, ಏನೇ ಹೊಡೆದ್ರು ನಾವೇನು ಟೆಚ್ಚೇ ಮಾಡಿಲ್ಲ, ಎಲ್ಲ ಬಂದಿಲ್ವಾ, ಎಲ್ಲ ಗಿಡನೂ ಬರ್ತವೆ, ಎಲ್ಲವೂ ಹಣ್ಣು ಬಿಡ್ತವೆ, ಎಲ್ಲವೂ ಹೂ ಬಿಡ್ತವೆ. ಇನ್ಸೆಕ್ಟಿಸೈಡು ಪೆಸ್ಟಿಸೈಡ್ ನಾವು ಯೂಸೇ ಮಾಡಿಲ್ಲ. ನೋಡಿ, ಇದೊಂದು ಗಿಡ ಐತಲ್ಲ, ಇದೇನು ಅಂದರೆ ಒಂದು ಹುಳ ಹೊಡೆದಿತ್ತು ಇದಕ್ಕೆ. ಆ ಹುಳನ ಕಿತ್ತಾಕ್ಬಿಟ್ಟಿದ್ದೆ. ತಿರ್ಗಾ ನೈಟ್ ಗ್ಯಾಪಿಸ್ಕೊಂಡು ತಿರ್ಗಾ ಆ ಹುಳನ ವಾಪಸ್ ತಗೊಂಡ್ಬಿಟ್ಟೆ ಅದಕ್ಕೆ. ಏನಕ್ಕೆ ಅಂದರೆ ಕಿತ್ತೆಸ್ತಿದ್ದೀನಿ, ಅದು ಊಟ ಇಲ್ದೆಲ್ಲ ಸತ್ತೋಗ್ಬಿಡ್ತದೆ ಅಂದ್ಬಿಟ್ಟು ಮತ್ತೆ ಇದಕ್ಕೆ ಎಲ್ಲ ಎಲೆನೆಲ್ಲ ತಿಂದಾಕಿತ್ತು. ಎಲೆ ಎಲ್ಲ ತಿಂದಾಕಿ ಚಿಕ್ಕ ಹೊಂಟಾಯ್ತು. ಅದಾದ್ಮೇಲೆ ನೋಡಿ, ಗಿಡ ಬದುಕೈತೆ, ಇದು ಆಗಲೇ ಹಣ್ಣು ಬಿಡ್ತೈತೆ, ಗಿಡನೂ ಬಂತು, ಹಣ್ಣು ಬಂತು, ಅದು ಚಿಟ್ಟೆ ಆಯಿತು. ಅಂದರೆ ನೇಚರ್ನ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡ್ದು. ನೇಚರ್ ಹೆಂಗಿದೆಯೋ ಅದ್ರ ಪ್ರಕಾರನೇ ಬಿಟ್ಬಿಡ್ಬೇಕು. ನಾವು ಯಾರ್ಯಾರ ದೊಡ್ಡವರೆಲ್ಲ ಬಂದು ಹೇಳ್ತಾರೆ ಔಷಧಿ ಹೊಡೆದ್ಬಿಡಿ, ಹಂಗೆ ಮಾಡ್ಬಿಡಿ ಹಿಂಗೆ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಏನು ಮಾಡೋದು ಬೇಕಿಲ್ಲ. ನೋಡಿ, ಗಿಡಗಳು ಇಲ್ವಾ ಇಲ್ಲಿ? ನಮ್ಮ ಪಾರ್ಕೆ ಒಂದು ಎಕ್ಸಾಂಪಲ್ ಅನ್ಕೊಂಬಿಡಿ. ವಿತೌಟ್ ಪೆಸ್ಟಿಸೈಡು, ವಿತೌಟ್ ಇನ್ಸೆಕ್ಟಿಸೈಡ್ಸು, ಯಾವುದೇ ಒಂದು ಏನು ಇದಿಲ್ದಲೆ ಎಲ್ಲ ಥರದ ಹಣ್ಣು ಬೆಳೆದವ್ರೆ ಅಂತ ಅಂದ್ಬಿಟ್ಟು ಅದು ಎಲ್ಲ ಐತೆ. ನಾವು ಬೇಕಿದ್ರೆ ಲೈವ್ ಎಕ್ಸಾಂಪಲ್ ಕೊಡ್ತೀವಿ ನಾವು.
ಕಾಮನ್ ಆಗಿ ಹೇಳ್ತಾರೆ ಒಂದ್ ಜೀವಕ್ಕೆ ಒಂದ್ ಜೀವ ಅದಕ್ಕೆ ಆಹಾರವಾಗಿರ್ತದೆ. ಕರೆಕ್ಟ್ ಅದನ್ನು ತೊಂದರೆ ಮಾಡ್ಬೋದು. ಈಗ ಜೇಡದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕರೆಕ್ಟ್, ಜೇಡ ಕಟ್ಬಿಡ್ತದೆ, ದರಿದ್ರ ಬಂದ್ಬಿಡ್ತದೆ ಅಂತಾರೆ. ಇಲ್ಲ ಬಟ್ ಜೇಡ ಎಂತ ಕ್ರಿಮಿಗಳನ್ನ ತಿಂತದ್ ಗೊತ್ತಾದ್ರು ಜೇಡ. ಕರೆಕ್ಟ್. ಆಮೇಲೆ ಹಲ್ಲಿ, ಮನೆಗಳಲ್ಲಿ ಹಲ್ಲಿ. ಕರೆಕ್ಟ್ ಸರ್. ಒಂದಕ್ಕೊಂದು ಆಹಾರ ಇದ್ದೇ ಇರ್ತದೆ. ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಮನುಷ್ಯನೇ ಡಿಸ್ಟರ್ಬ್ ಮಾಡೋದು. ಆ ಸರಪಳಿ ಚೆನ್ನಾಗಿರುತ್ತೆ, ಮನುಷ್ಯನೂ ಡಿಸ್ಟರ್ಬ್ ಮಾಡ್ತಾನೆ. ಹನಿಬೀಸ್ ಬಗ್ಗೆ ನೀವು ಯಾವಾಗಾದ್ರೂ ಹೇಳಿ ನಾವು ಇದು ಮಾಡ್ತೀವಿ. ಸರಿ ಸರ್, ಮಾಡೋಣ ಸರ್, ಅದೇ ಒಂದು ಸಪ್ರೇಟ್ ಆಗಿ ಮಾಡೋಣ. ಸರಿ. ಹುಲಿಹಿಡಿದುರ್ಗದಲ್ಲಿ ಒಬ್ಬ ರೈತರಿದ್ರು ಒಂದು ಸಪೋಟ ಮರದ್ದು ಒಂದು ಆಕ್ಸಿಡೆಂಟ್ ಆಯ್ತಲ್ಲ ಅಣ್ಣ. ಕರೆಕ್ಟ್. ಓಕೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಸರ್. ಅದು ಹೌದಾ? ಈಗ ಅದೇನು ಅಂದ್ರೆ, ಈಗ ಒಬ್ಬ ರೈತ ಅವ್ನ ಬೆಳೆನ ಮಾರಾಟ ಮಾಡಕ್ ಆಯ್ತಿಲ್ಲ. ಅದು ನನ್ಗೆ ಗೊತ್ತಿರ್ಲಿಲ್ಲ. ಅದು ಆಕ್ಚುಲಿ ನಾನು ಅದು ಆಕ್ಸಿಡೆಂಟ್ಲಿ, ಇಂಟೆನ್ಷನಲ್ಲಿ ಹೋಗಿಲ್ಲ ನಾನು, ಬೈ ಆಕ್ಸಿಡೆಂಟ್ಲಿ ಅಲ್ಲಿ ಹೋದೆ. ಹೋಗಿ ನೋಡ್ತೀನಿ, ಒಂದು 25 ಸಪೋಟ ಮರಗಳವೆ, ಎಲ್ಲ ಮೈ ತುಂಬ ಹಣ್ಣು ಬಿಟ್ಟಿದ್ದಾವೆ. ಅದನ್ನ ಕಡ್ದಾಕಕ್ಕೆ ಪ್ಲಾನ್ ಮಾಡ್ತಾವನೆ. ನಾನೇನು ಮಾಡಿದೆ, ಆ ಟೈಮಲ್ಲಿ ಎಂಟ್ರಿ ಕೊಟ್ಟೆ. ಏನು ಕೈ ಹಣ್ಣು ಬಿಡೋ ಮರನ ಕಡಿತಿದ್ಯಾ ಅಂತ ಕೇಳಿದೆ ನನ್ನ ತಾತ ಅವರು. ಓಕೆ, ಅವ್ರೇನಂತ ಅಂದರು, ಸರ್ ಯಾರು ತಗೊಂತಿಲ್ಲ ಹಣ್ಣ, ಸಪೋಟನ ಯಾರು ತಗೊಂತಿಲ್ಲ, ಸುಮ್ಮನೆ ಅಕ್ಕಿ ಪಕ್ಷಿಗಳೆಲ್ಲ ತಿಂತಾವೆ, ಪ್ರಾಣಿ ಪಕ್ಷಿಗಳೆಲ್ಲ ಬಂದು ತಿಂದ್ಬಿಟ್ಟು ಎಲ್ಲ ನಾಶ ಮಾಡ್ತವೆ, ನಮ್ಗೆ ದುಡ್ಡು ಸಿಗ್ತಿಲ್ಲ ಸರ್ ಅಂತ. ಆಮೇಲೆ ಅಲ್ಲಿರೋ ಒಂದು ಸಪೋಟ ಹಣ್ಣು ತಿಂದೆ, ತುಂಬ ಸ್ವೀಟ್ ಆಗಿತ್ತು. 3 ಅವರ್ ನನ್ನ ಬಾಯಲ್ಲಿ ಅದು ಸಕ್ಕರೆ ಅಂಶ ಹಂಗೆ ಇತ್ತು, ಆ ಲೆವೆಲ್ಗಿತ್ತು ಅದು ಹಣ್ಣು. ಎಷ್ಟು ಚೆನ್ನಾಗಿರೋ ಅಂತ ಹಣ್ಣಿನ ಮರನ ನೀನು ಇದು ಮಾಡ್ತಿದ್ಯಲ್ಲ, ಅದು ನಾವೇ ಬೆಳೆಸಿದ್ರು ಅದು ಆ ಥರ ಬರಲ್ಲ ಬಿಡಿ, ಆ ಥರ ಒಂದು ಹಣ್ಣೊಂದು ವ್ಯಾಲ್ಯೂ. ನಾನೇನು ಮಾಡಿದೆ, ಅದಕ್ಕೇನೆ ನೋಡಿ ಸರ್, ಹಣ್ಣು ಅಂದಮೇಲೆ ಮನುಷ್ಯ ತಿನ್ನಲಿ ಪ್ರಾಣಿ ತಿನ್ನಲಿ ಎಲ್ಲ ಒಂದೇ. ನಿಮಗೆ ಬೇಕಾಗಿರೋ ದುಡ್ಡಲ್ವಾ, ಅದು ನಾನು ಅರೇಂಜ್ ಮಾಡ್ಕೊಂಡು ಕೊಡ್ತೀನಿ, ಒಂದು ಗಿಡಕ್ಕೆ ಎಷ್ಟು ಅಂತ ಹೇಳಿ ಅಂತ. ಒಂದು ಗಿಡಕ್ಕೆ 500-600 ರೂಪಾಯಿ ಹೇಳಿದ್ರು. 500-600 ಇಮಿಡಿಯೇಟ್ ಅಲ್ಲೇ ಆನ್ ಸ್ಪಾಟಲ್ಲಿ 6,000 ರೂಪಾಯಿ 7,000 ರೂಪಾಯಿ ತೆಗೆದು ಕೊಟ್ಬಿಟ್ಟು ಅವ್ರಿಗೆ, ಈ ಎಲ್ಲ ಹಣ್ಣು ನನಗೆ ಬೇಕು. ಆಮೇಲೆ ಹಣ್ಣು ನಾವು ಕೀಳಲ್ಲ, ನೀವು ತಿನ್ನಿ, ನಾವು ಯಾವಾಗಾದ್ರೂ ಮಧ್ಯದಲ್ಲಿ ಬಂದು ಒಂದೊಂದು ಹಣ್ಣಾದಾಗ ನಾವು ತಿಂತೀವಿ. ಆದರೆ ಪಕ್ಷಿಗಳು ಪ್ರಾಣಿಗಳು ತೊಂದರೆ ಮಾತ್ರ ಮಾಡಕ್ಕೆ ಹೋಗ್ಬಿಡಿ. ಅಮ್ಮಮ್ಮ ಅಂದ್ರೆ ಒಂದು 50,000 ಹಣ್ಣಿದ್ದು ಅನ್ಕೊಳ್ಳಿ, ಎಲ್ಲ ಬಿಟ್ಬಿಟ್ಟೆ ಸರ್. ಅದು ಎಲ್ಲ ಬರೀ ಗಿಳಿಗಳು ತಿಂದು, ಸಂಜೆ ಆಯ್ತಿದ್ದಂಗೆ ಗಿಳಿಗಳು ಬರ್ತವೆ ಅಲ್ಲಿ. ಗಿಳಿ ಬೆಳೀಲಿ, ಯಾಕೆ ಗಿಳಿ ಬೆಳಿವಿ, ಅಳಿಲು, ಗಿಳಿ ನವಿಲು, ಕರಡಿಗಳಿದಾವೆ, ತಿನ್ಲಿ, ಚೆನ್ನಾಗಿರ್ಲಿ ಅವು. ನಾವು ಒಂದು 500-600 ಹಣ್ಣು ತಿಂದು. ಈಗ ನಾವು ಅದೊಂದು ಫೆಸಿಲಿಟಿ ಮಾಡ್ಕೊಟ್ಟಿದ್ಕೆ ರೈತ ಚೆನ್ನಾಗಿದ್ರ, ರೈತ ಬದುಕದನ, ರೈತ ತುಂಬಾ ಸಂತೋಷವಾಗಿದ್ದ. ಆಮೇಲೆ ಅಕ್ಕಿ ಪಕ್ಷಿಗಳೆಲ್ಲ ಚೆನ್ನಾಗಿದ್ದ, ನಾವು ಕೂಡ ಚೆನ್ನಾಗಿದ್ದ. ನಾನು ಅದಕ್ಕೆ ಮರನೂ ಬದುಕಂಟು, ಕೊನೆಯದಾಗಿ ಚೆನ್ನಾಗಿ ಹೇಳಿದ್ರು. ಮರದಲ್ಲಿ ಇರೋಂತ ಎಲ್ಲಾ ಜೀವಿಗಳು ಬದುಕರು. ಕೆಂಜಗ ಇತ್ತು, ಕೆಂಜಗಾನು ಬದುಕು. ಮರದ ಕೆಳಗಡೆ ಕೋಟ್ಯಾಂತರ ಜೀವಿಗಳು ಇರ್ತವೆ, ಅವು ಎಲ್ಲ ಬದುಕ್ತಾವ. ಅಂದ್ರೆ ನಾವು ಒಂದು ಮಾಡೋ ಈ ತರದೊಂದು ಒಳ್ಳೆ ಕೆಲಸದಿಂದ ಎಷ್ಟೊಂದು ಇದಕ್ಕೆಲ್ಲ ಎನ್ವಿರಾನ್ಮೆಂಟ್ ಎಲ್ಲ ಎಕೋಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ ಅನ್ಬೇಕಾದ್ರೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಆ ಥರ ಮಾಡಿದ್ ನಾವು. ಅದಕ್ಕೆ ನಾನು ಯೂತ್ಸ್ಗೆ ಏನು ಹೇಳ್ತೀನಿ ಅಂತಂದ್ರೆ, ಅವರು ಸೈಡಲ್ಲಿ ಇರೋವಂಥ ಮರ, ಈಗ ನಾನು ಎಲ್ಲೋ ಡೆಲ್ಲಿಗೆ ಹೋಗಿ ಮಾಡೋಕ್ಕಾಗಲ್ಲ ಅವೆಲ್ಲ ಮರನ, ಅಲ್ಲೇ ಹತ್ರದಲ್ಲಿ ಇರೋರೇನೆ ಫಾರ್ಮರ್ಸ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ಫಾರ್ಮರ್ಸ್ ಯಾಕೆ ಸಾಯ್ತಾನೆ? ನನ್ನ ಪೇಪರಲ್ಲಿ ನೋಡಿದೆ 300-400 ಜನನ ಸತ್ತೋಗ್ಬಿಟ್ಟಾರೆ ಆತ್ಮಹತ್ಯೆ ಮಾಡ್ಕೊಂಡು. ಫಾರ್ಮರ್ಸ್ ಸಾಯಕ್ಕೆ ಹೋಗ್ಬಾರ್ದು, ಅವ್ರದ್ದು ಈ ದೇಶದ ಬೆನ್ನೆಲುಬು ಅಂತಾರೆ. ಅವ್ರು ಏನಾದ್ರು ಅಳ್ಳಾಡಿದ್ರೆ ಎಂಟೈರ್ ಇದೇ ಶೇಕ್ ಆಗ್ಬಿಡುತ್ತೆ. ಅಂಥದ್ರಲ್ಲಿ ನಾವು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು? ಎಲ್ಲರೂ ಚೆನ್ನಾಗಿದ್ರು. 6,000 ರೂಪಾಯಿ 7,000 ರೂಪಾಯಿ ನಾವು ಒಂದು ಬೆಂಗಳೂರು ರೆಸಾರ್ಟ್ಗೆ ಹೋದ್ರೆ ಒಂದೇ ಒಂದು ಊಟ ಜಸ್ಟ್ ರಾತ್ರಿ ಒಂದು ಊಟಕ್ಕಿನ 1,500-2,000 ಖರ್ಚು ಮಾಡ್ಬೋದು ಒಂದು ನೈಟ್ಗೆ, ಆದರೂ ಹೊಟ್ಟೆ ತುಂಬಿರಲ್ಲ. ಅಂಥದ್ರಲ್ಲಿ ಒಂದು 6,000-7,000 ಪಾಪ ಅವರು ಅಷ್ಟೊಂದು ಕಷ್ಟಪಟ್ಟು ಬೆಳೆಸಿರ್ತಾರೆ. ಅಂಥವ್ರಿಗೊಂದು ಹೆಲ್ಪ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನಿಸ್ತು. ಅದಕ್ಕೆ ರೈತರಿಗೆ ಒಂದು ಸಪೋರ್ಟ್ ಇರಲಿ ಅಂತ ಅಂದ್ಬಿಟ್ಟು ಫಾರ್ಮರ್ಸ್ಗೆ ಸಪೋರ್ಟ್ ಮಾಡ್ದು ಅಂತಾರ ಅಂತ. ಮತ್ತೆ ನೀವು ಕಾಮನ್ ಆಗಿ ಬೇರೆ ಇನ್ನೇನು ಮಾಡಿದ್ದೀರಾ ಸರ್? ನಾಗಮಂಗ್ಲದ್ದು ಆಮೇಲೆ ಫ್ರೆಂಡ್ಸ್ಗಳಿಗೆಲ್ಲ ನಾಗಮಂಗ್ಲದ್ದು ಸರ್. ಈಗ ನಾಗಮಂಗ್ಲದಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿ ಏನೋ ಡೆತ್ ಆಗಿದ್ದಾರೆ ಅಂತ ಕರ್ಕೊಂಡೋದ್ರು ಒಬ್ರು. ಅವ್ರೇನೋ ಅವ್ರ ತಂದೆ ತೀರೋಗ್ಬಿಟ್ಟಿದ್ರು. ನಾನು ಹೋಗಿ ನೋಡ್ತೀನಿ, 4 ಜನ ಹೆಣ್ಮಕ್ಳು ಅಳ್ತಾ ಇದ್ರು. ಈಗ ನಾನೇನು ಕೇಳಿದೆ ಅವ್ರಿಗೆ, ನಾವು ಈಗ ಇವರೆಲ್ಲ ಎಜುಕೇಷನ್ ಮಾಡ್ತಿರ್ತಾರೆ, ಸಪೋಸ್ ಈಗ ಇವ್ರಿಗೇನು ಫೆಸಿಲಿಟಿ ಇಲ್ಲ ಫೈನಾನ್ಷಿಯಲಿ, ಅವರೆಲ್ಲ ಮಾರ್ಜಿನಲ್ ಇದ್ದಾರೆ ಎಕನಾಮಿಕಲಿ ಆಗಲಿ. ನಾನೇನು ಮಾಡಿದೆ, ಅವ್ರಿಗೆ ಎಜುಕೇಷನ್ ಎಲ್ಲ ಫ್ರೀ ಮಾಡ್ಕೊಂಡು ಕೊಟ್ಟಿದ್ದೀನಿ. ಓಕೆ, ಈಗ ಇವರು ತಂದೆ ತೀರೋಗ್ಬಿಟ್ಟಿದ್ದಾರೆ, ಇವರೆಲ್ಲ ಈಗ ಹೋದ್ಮೇಲೆ ಈಗ ಇವರೆಲ್ಲ ಎಲ್ಲ ಒಂದು ಕೆಲಸ ಮಾಡ್ಬೇಕಾಗ್ತದೆ, ಇದು ಎಜುಕೇಶನ್ ಡ್ರಾಪ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಾನೇನು ಹೇಳಿದೆ, ಎಜುಕೇಶನ್ ಎಲ್ಲ ಡ್ರಾಪ್ ಮಾಡಕ್ ಹೋಗ್ಬಿಡಿ, ನೀವು ಎಲ್ಲಾದ್ರೂ ಓದಿ, ನಿಮ್ದು ಪೂರ್ತಿ ಎಜುಕೇಶನ್ ನೀವು ಲೈಫ್ ಲಾಂಗ್ ಆದ್ರೂ ಓದಿ, ನಿಮ್ ಪೂರ್ತಿ ಎಜುಕೇಶನ್ ಈ 4 ಜನಕ್ಕೂ ನಾವು ಫ್ರೀ ಮಾಡ್ಕೊಂಡು ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ 4 ಜನನು ಫ್ರೀ ಮಾಡ್ಬಿಟ್ಟಿದೀವಿ. ಅವ್ರಿಗೆ ಬೆಂಗಳೂರಲ್ಲಿ ಓದ್ತಿದ್ದಾರೆ. ಹೌದಾ? ಓಕೆ, ಈಗ ಒಂದು ವರ್ಷಕ್ಕೆ 25,000-30,000 ಬರ್ತದೆ ನಮ್ಗೂ ಖರ್ಚು.
ಪರವಾಗಿಲ್ಲ, ಹೆಣ್ಮಕ್ಳು ಓದ್ಲಿ ಬಿಡಿ, ನೋ ಪ್ರಾಬ್ಲಮ್. ಹಾಗಾಗಿ ನಾವು ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ಓದಮ್ಮ ಚೆನ್ನಾಗಿರಿ, ಓದ್ಬಿಟ್ಟು ಒಂದು ಒಳ್ಳೆ ಇದನ್ನ ಮಾಡಿ ನೇಚರ್ನ ಉಳಿಸಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಕೊಟ್ಟಿದ್ದೀನಿ. ಹೆಣ್ಮಕ್ಳು ಓದ್ಲಿ ಬಿಡಿ, ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾವ್ರು. ಬ್ಲೈಂಡ್ಸ್ ಇಲ್ಲಿ ನಮ್ಮ ಕುಣಿಗಲ್ ಬ್ಲೈಂಡ್ ಎಷ್ಟೋ ಜನ ಕೇಳಿದ್ರು, ಇದು ಕುಣಿಗಲ್ ಅವರಲ್ಲ ಅವರು ವೇಣು, ಆದ್ರೂ ನೀನು ಹೆಲ್ಪ್ ಮಾಡಿದೆ ಅಂತ. ಈಗ ನಮ್ದು ಪ್ಲೇಸ್ ಚೇಂಜ್ ಆಗ್ಬೋದು, ಆದ್ರೆ ನಮ್ ಬ್ಲಡ್ ಚೇಂಜ್ ಆಗಲ್ಲ. ನಮ್ಮ ಬ್ಲಡ್ ಅಲ್ಲಿ ಏನಿದೆ ಅಂತಂದ್ರೆ, ನಾನು ಅವಾಗಲೇ ಹೇಳದ್ನಲ್ಲ, ಜ್ಞಾನಿ ಅನ್ನೋದಿರ್ಬೇಕು. ಜ್ಞಾನಿ ಅಂತ ಅಂದ್ರೆ ಎಲ್ಲಾ ಜೀವಿಗಳು ನಮ್ಗೆ ಒಂದೇನೆ. ಅದು ಕುಣಿಗಲಾಗ್ಲಿ, ನಾಗಮಂಗ್ಲಕ್ಕೂ ನನಗೂ ಏನ್ ಲಿಂಕ್ ಐತೆ? ನಾನು ಹೋಗೇ ಇಲ್ಲ ನಾಗಮಂಗ್ಲಕ್ಕೆ. ಅವ್ರು ಯಾರೋ ತಂದೆ ತಿರೋದ್ರೆ ನನಗೇನು, ಅಲ್ಲಿರೋರೇ ಇದು ಮಾಡಿ ಅದೆಲ್ಲ ಮಾಡಬಾರ್ದು. ಅವೆಲ್ಲ ಏನಂದ್ರೆ, ಈಗ ನಾವೇನೋ ಒಂದು ರಿಯಾಕ್ಷನ್ ಆಕ್ಷನ್ ಸಿಕ್ತು ಅಂತ ಅಂದ್ಮೇಲೆ, ನಮ್ಗೆ ಏನೋ ಒಂದು ಅಧರ್ಮ ನಡೀತಿದೆ ಅಂತ ಅಂದ್ಮೇಲೆ ನಾವು ರಿಯಾಕ್ಟ್ ಮಾಡ್ಲೇಬೇಕು. ಮಾಡ್ಬಿಟ್ಟು ಈಗ ಪಾಪ ಹೆಣ್ಮಕ್ಳೆಲ್ಲ ಸಂತೋಷವಾಗಿ ಇದು ಮಾಡ್ತಾರೆ, ಹೆಸರು ಹೇಳ್ತಾರೆ. ಹೆಸರಿಗಿಂತ ನಮ್ಗೇನು ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ದು ಅಂತ. ನಾವೇನು ಕರೆಕ್ಟ್, ನಾವೇನು ಅಂತಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾನು ಯಾರ ಮಾತು ಕೇಳಲ್ಲ. ನಂದು ಅದೊಂದು ಕ್ಯಾರೆಕ್ಟರ್ ಚೆನ್ನಾಗೈತೆ ಸರ್. ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದಾಗ, ಈಗ ಏನು ಗೊತ್ತಾ, ನಾವೇನೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂದಾಗ ನಮ್ಮ ಅಪ್ಪ ಅಮ್ಮನ ಕೇಳಬೇಕು, ನಮ್ಮ ಮಾವದಿರ್ ಕೇಳಬೇಕು, ನನ್ನ ಹೆಂಡತಿನ ಕೇಳಬೇಕು, ನಮ್ಮ ಮಕ್ಳನ್ನ ಕೇಳ್ಬಿಟ್ಟು ಮಾಡಬೇಕು ಅಂತ. ನಮ್ದು ಹಂಗಿರಲ್ಲ. ಒಂದು ಒಳ್ಳೆ ಕೆಲಸ ಅಂದ್ರೆ ಫಸ್ಟ್ ನಾನ್ ಡಿಸಿಷನ್ ತಗೊಂಡ್ಬಿಡ್ತೀನಿ. ಸೆಲ್ಫ್ ಡಿಸಿಷನ್. ಒಳ್ಳೇದಾಯ್ತು, ನಾನು ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು, ಅವ್ರನ್ನ ಅವೆಲ್ಲ ನಾವೇನಿಲ್ಲ, ನಾವು ಡಿಸ್ಕಷನ್ನು ಮಾಡಲ್ಲ. ಎಷ್ಟೋ ಜನಕ್ಕೂ ಗೊತ್ತು, ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂದ್ರೆ ಡೈರೆಕ್ಟ್ ಡಿಸಿಷನ್, ಇಟ್ ಹ್ಯಾಸ್ ಟು ಬಿ ಡನ್ ಅಷ್ಟೇ. ಮಾಡ್ಬಿಟ್ಟು ಆಮೇಲೆ ನಾವು ಅಲ್ಲಿ ಇರೋಕೆ ಹೋಗಲ್ಲ. ಅವ್ರಿಗೇನು ಒಳ್ಳೇದಾಗಬೇಕು, ಒಳ್ಳೇದಾಯ್ತು, ಎಸ್ ಓಕೆ ಆಗ್ರಮ್ಮ, ಚೆನ್ನಾಗಿರಮ್ಮ ಅಂತ ಅಂದ್ಬಿಟ್ಟು. ಏನೋ ಸ್ನೇಹಿತರು ಬ್ಲೈಂಡ್ ಸ್ಕೂಲ್ ಅಂದ್ರು ಸರ್. ಬ್ಲೈಂಡ್ ಸ್ಕೂಲ್ ಕೂಡ ಅಷ್ಟೇ. ಬ್ಲೈಂಡ್ ಸ್ಕೂಲಲ್ಲಿ ನೋಡಿ, ಈಗ ಒಂದು 45 ಜನ ಬ್ಲೈಂಡ್ ಇದ್ರು. ಅವ್ರಿಗೆ ನಾವು ಯೂನಿಫಾರ್ಮ್ ಆಗಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಒಂದ್ಸರಿ ಅದೊಂದು ಫಿಲ್ಟರ್ ಮಾಡೋಣ ಅಂತ, ಏನೇನು ಆಗ್ತಿದೆ ನಮ್ಗೆ ಗೊತ್ತಾಗಬೇಕು ಅಂತ. ಫಿಲ್ಟರ್ ಮಾಡಿದಾಗ ಅಲ್ಲಿ 6 ಜನ ಹುಡುಗಿರಿಗೆ ಗ್ಲಾಸ್ ಕೊಡ್ಸಿದ್ರೆ ಕಂಡು ಬರುತ್ತಂತೆ. 6 ಜನ ಹುಡುಗಿರಿಗೆ ಗ್ಲಾಸ್ ಕೊಡ್ಸಿದ್ವಿ. ಗ್ಲಾಸ್ ಕೊಡಿಸಿ ಈಗ ಅವ್ರು ಎಜುಕೇಶನ್ ಮಾಡ್ತಿದ್ದಾರೆ. ಈಗ ನಾವು ಹೋಗ್ದಲ್ಲೇ ಇದೀವಿ ಅವತ್ತು, ಅವರೆಲ್ಲ ಎಜುಕೇಶನ್ ಬಿಟ್ಟು ಬ್ಲೈಂಡಲ್ಲೇ ಇದ್ಬಿಡೋರು ಅವರು. ಈಗ ಅವ್ರಿಗೆ ಇದು ಗ್ಲಾಸ್ ಎಲ್ಲ ಫ್ರೀ ಆಗಿ ಮಾಡ್ಕೊಂಡು ಕೊಟ್ಟು ಬೆಂಗಳೂರಿಗೆ ಕರ್ಕೊಂಡೋಗಿ, ಆಮೇಲೆ ಅಲ್ಲಿ ಇನ್ನೂ 2 ಹುಡುಗಿರು ಇವ್ರಿಗೆ ಆಪರೇಷನ್ ಮಾಡಿಸಿದ್ರೆ ಇವ್ರಿಗೆ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟಿದ್ರು. ತಿರ್ಗಾ ನಾನು ಅಲ್ಲಿ ಕರ್ಕೊಂಡೋಗಿ ಅಮ್ಮಮ್ಮ 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚಾಯ್ತು ಇಬ್ರಿಗೂ ಸೇರಿಸಿ. ಅವ್ರಿಗೆ ನಾನು, ನೀವು ಇದು ದುಡ್ಡು ಮಕ್ಕ ನೋಡ್ಬೇಡಿ, ಕಂಡು ಬರ್ಬೇಕು ನನಗೆ ಅಷ್ಟೇ ಅವ್ರಿಬ್ರಿಗೆ ಅಂತ ಇದು ಹೇಳಿ. ಆದ್ರೆ ಅವ್ರಿಗೆ ಪಾಪ ಬ್ರೈನ್ ಅಲ್ಲಿ ಏನೋ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತಂತೆ. ಹಾಗಾಗಿ ಬ್ಲಾಕ್ ಆಗಿ ಏನೋ ಅದು ನನ್ನ ಕೈಲಿಲ್ಲ. ಆದ್ರೆ ಏನೋ ಒಂದು ನನ್ಗಂತ ಅವ್ರಿಗಿಬ್ರು ಕಂಡು ಬಂದ್ಬಿಟ್ಟಿದ್ರೆ ತುಂಬಾ ಸಂತೋಷ ಆಗಿರೋದು. ಆದ್ರೆ ಏನು ಮಾಡೋಕ್ಕಾಗಲ್ಲ. ಮಿಕ್ಕಿರ 6 ಜನಕ್ಕಾದ್ರೂ ಕಂಡು ಬಂದೈತೆ, ಅದ್ರಲ್ಲೇ ಸಂತೋಷ ಪಡು ಅಂತ ಅಂದ್ಬಿಟ್ಟು ಸಾಕು ಇದು ಮಾಡಿಸ್ತದನ್ನ ಅಷ್ಟೇ ಬ್ಲೈಂಡ್ ಸ್ಕೂಲ್. ಈಗ ನನಗೂ ಬ್ಲೈಂಡ್ ಸ್ಕೂಲ್ಗೆ ಏನು ಲಿಂಕು? ನಾವು ಕೆಮಿಕಲ್ ಇಂಜಿನಿಯರು. ಈಗೆಲ್ಲ ಸ್ವಾರ್ಥ ಅನ್ನೋದು ಜಾಸ್ತಿ ಇದೆ ಸರ್. ಈಗ ನಾನು ಓದದ್ನ, ಸ್ಯಾಲ್ರಿ ತೆಗದ್ನ, ಇದು ಮಾಡದ್ನ, ಮ್ಯಾನೇಜರ್ ಅದನ್ನ 10 ಲಕ್ಷ ತೆಗಿತಿದ್ದೀನ, ನೆಕ್ಸ್ಟ್ 20 ಲಕ್ಷ ಆಯ್ತದ, ಸೈಡ್ ತಗೊಂಡ, ಮನೆ ಕಟ್ಸ್ದ, ಮದುವೆ ಅದ, ಮಕ್ಕಳದ, ಇನ್ನ ಸೈಡ್ ತಗೊಂಡ, ಇದೆಲ್ಲ ಏನು ಅಂದ್ರೆ ಈ ತರದವ್ರೆ ಈ ಸಮಾಜದಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ. ಆಮೇಲೆ ಅದು ಶ್ರೀಮಂತರು ಮೆರೆಯೋದು ಜಾಸ್ತಿ ಆಗ್ತಿದೆ. ಶ್ರೀಮಂತರು ಮೆರೆದಷ್ಟೇನಾಯ್ತದೆ, ಬಡವ್ರುಗಳು ಎದೊಳ್ತಾರೆ, ನಾನು ಹಂಗಾಗ್ಬೇಕು, ನಾನು ಅವ್ರಂಗಾಗ್ಬೇಕು ಅಂತಂದು. ಹಾಗೆ ಪಾಪ ಅವ್ನು ಸಾಲ ಮಾಡ್ಕೊಂಡು, ಪಾಪ 1 ರೂಪಾಯಿಗೂ ಕಷ್ಟಪಡ್ತಾ ಇರ್ತಾರೆ. ಅವನು ಕೂಡ ಏನೋ ಬೇರೆಯವ್ರನ್ನ ಮೆಚ್ಚಕ್ಕೆ ಸಾಲ ಮಾಡ್ಕೊಂಡು ಅವರು ಕೂಡ. ಅದಕ್ಕೆ ನಾನೇನು ಸೊಸೈಟಿಗೆ ಏನು ಹೇಳ್ತೀನಿ ಅಂದ್ರೆ, ಶ್ರೀಮಂತರು ಮೆರೆಯಕ್ಕೆ ಹೋಗ್ಬಿಡಿ. ನನ್ಗೆ ಅದು ಇಷ್ಟನೂ ಆಗಲ್ಲ. ನಾನು 50 ಲಕ್ಷ ಕೊಟ್ಟು ಮದುವೆ, ನಾನು ಯಾರೋ 5,000 ಕೋಟಿ ಕೊಟ್ಟು ಅದ್ ಏನದು ನಮ್ಮ ದೇಶದಲ್ಲಿ ಆಗಿರೋ. ನಮ್ಮ ದೇಶ ದರಿದ್ರ ಆಗೋಗೈತೆ ಅಂತಾರಲ್ಲ. 5,000 ಕೋಟಿ ಕೊಟ್ಟು ನನ್ಗೆ ಅದು ಇಷ್ಟ ಆಯ್ತಿಲ್ಲ. ಅದೇ ನನಗೆ 5,000 ಕೊಟ್ಬಿಟ್ಟಿದ್ರೆ ಅಮೆಝಾನ್ ಫಾರೆಸ್ಟ್ ಆಗ್ಬಿಡೋದು ನಮ್ಮ ಇಂಡಿಯಾ. ಯಾರು ಕೂಡ ಈಗ ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಮಾಡಿಟ್ಟವ್ರೆ, ಒಬ್ಬಂಗೆ 7 ಮರ ಇರಬೇಕು, ಒಬ್ಬಂಗೆ ಇವಾಗ 2 ಮರ ಐತೆ. ಯಾರು ಗೊತ್ತಿದ್ದು? ಹೌದಾ? 2 ಮರ ಇರೋದು ಈಗ. ಜನಸಂಖ್ಯೆ ಪರ್ ಪರ್ಸನ್ 7 ಟ್ರೀಸ್ ಇರ್ಬೇಕು. ಅದಕ್ಕೆ ನಾನು 7 ಟ್ರೀಸ್ ಅಂತ ಹೆಸರಿಕಿರೋದು. ಆದ್ರೆ ಈಗ ನಮ್ಮ ದೇಶದಲ್ಲಿ 2 ಇರೋದು. ಅದು ಮುಂಬೈಗೆ ಹೋಗಿ 1 ಸಿಗೋದು, ಒಬ್ಬಂಗೆ 1 ಮರ ಸಿಗ್ತದೆ. ಒಬ್ಬ ಮನುಷ್ಯ ಬದುಕಬೇಕಂದ್ರೆ 7 ಮರ ಇರಬೇಕು. ಅದಕ್ಕೆ 7 ಟ್ರೀಸ್ ಅಂತ ಅಂದ್ಬಿಟ್ಟು ಚಾನಲ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀವಿ. ಈಗ 7 ಟ್ರೀಸ್ ಇರಬೇಕು, 2 ಇರೋದು. ಭೂಮಿ ನಮ್ಮ ದೇಶ 2% ಇರೋದು ಇಡೀ ಭೂಮಿ ಮೇಲೆ. ಅಂಥದ್ರಲ್ಲೂ ನಾವು ಮರ ಗಿಡ ಎಲ್ಲ ಕಡ್ದಾಕಿ 2 ಮಾಡಿ ಇಟ್ಟಿದೀವಿ. ಈಗ ಒಬ್ಬ ಮನುಷ್ಯಂಗೆ 2 ಗಿಡ ಇರೋದು. ಈಗ ಇಂಟ್ರೆಸ್ಟಿಂಗ್. ಈಗ ಇವ್ರೇನ್ ಮಾಡ್ಬಿಟ್ಟಿದ್ರೆ 5,000 ಕೋಟಿ ಕೊಟ್ಟು ಮದುವೆ ಆದ್ರೆ ಮರ ಬೆಳೀತದೆ.
ಯಾರೋ ಒಬ್ಬ 50 ಲಕ್ಷ ಮದುವೆ, ಯಾರೋ 10 ಲಕ್ಷ. ನಾನು ನಮ್ಮ ಮಗಳನ್ನ ಹಂಗೆ ಮದುವೆ ಮಾಡಿಸ್ಬಿಡು, ಹಿಂಗೆ ಏನೇನೋ ಬರ್ತಿರ್ತವೆ. ತಿರ್ಗಾ ನಾನು ಅವ್ನ ಸೈಡ್ ತೆಗ್ನ, ನಾನು 10 ಎಕರೆ ತೆಗೆದ್ಬಿಡ್ತೀನಿ. ನಾನು ಅವನು 100 ಮರ ಹಾಕಿ 100 ಅಡಕೆ ಮರ ಹಾಕಿದ್ನ, ನಾನು 1000 ಹಾಕ್ಬಿಡ್ಬೇಕು ಅಂತ ಇರೋ ಬರೋ ಬೇರೆ ಮರ ಎಲ್ಲ ಕಡ್ದಾಕ್ಬಿಟ್ಟು ಎಲ್ಲ ಅಡಕೆ ಸೊಸಿ, ಎಲ್ಲ ತೆಂಗಿನ ಸೊಸಿ, ಎಲ್ಲ ಮಾನಕ್ರಮ, ಎಲ್ಲ ಮಾನಪಲ್ಲಿ ಆಗಿ ಕಾಡೆ ನಾಶ ಆಗೋಗೈತಿ ಈಗ. ಇವೆಲ್ಲ ನಾನೇನು ಹೇಳ್ತೀನಿ, ಯಾರನ್ನೊಬ್ರು ಮೆಚ್ಚಕ್ಕೆ, ಯಾರನ್ನೊಬ್ರನ್ನ ಒಂದು ನಾವು ಉಪ್ಪರಿಗೆ ಮೇಲೆ ನಾನು ಹೋಗ್ಬೇಕು, ನಾನು ಶ್ರೀಮಂತ, ಇವೆಲ್ಲ ಬಿಟ್ಬಿಡ್ಬೇಕು. ಅವನ್ನ ಮನುಷ್ಯ ಆದವನು ಜೀವಿಗಳನ್ನ ಕಾಪಾಡಬೇಕು. ಹ್ಯುಮ್ಯಾನಿಟಿ ಕೊನೆಗೆ ಹೇಳ್ತೀನಿ ಅಂದರೆ ಮನುಷ್ಯತ್ವ ಅನ್ನೋದನ್ನ ಉಳಿಸ್ಕೊಳ್ಳಿ ಅಂತ ಒಂದು ಎಲ್ಲ ಜೀವಿಗಳಿಗೂ ಹೆಲ್ಪ್ ಮಾಡ್ಕೊಂಬರ್ತಿದ್ದೀವಿ ಅಷ್ಟೇ. ಅದರಲ್ಲಿ ಮೇನ್ ಆಗಿ ಪ್ಲಾಂಟ್ಸ್ ಅಂತೂ ತುಂಬಾ ಕಷ್ಟಪಡ್ತಿದ್ದೇವೆ. ಆಯ್ತಾ ಸರ್, ಡಿವೈಡರ್ಗೆ ಹೇಳಿ ಬೇಸಿಗೆಲ್ಲಿ ನೀರು ನಾವು ಹಾಕ್ಸಿದ್ದೀವಿ. ಟ್ರ್ಯಾಕ್ಟ್ರ್ ಓಡಿಸ್ಬಿಟ್ಟಿದ್ದೀನಿ ಆ ಟೈಮಲ್ಲಿ, ನನಗೂ ಗೊತ್ತಿಲ್ಲ. ಟ್ರ್ಯಾಕ್ಟ್ರ್ ಓಡಿಸಿ ನೀರು ಬಿಟ್ಟಿರೋದು ನಾವು. ನನಗೆ ಟ್ರ್ಯಾಕ್ಟ್ರ್ ಓಡ್ಸಕ್ ಬರಲ್ಲ, ಆದ್ರೂ ಬೆಳಗ್ಗೆ 6 ಗಂಟೆಗೆ ಎದ್ದು ಟ್ರ್ಯಾಕ್ಟ್ರ್ ಓಡಿಸಿ ಹಿಂದೆ ಇನ್ನೊಬ್ರು ಮಂಜು ಅಂತ ಒಬ್ರು ಇದ್ರು, ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಕಡೆಯಿಂದ ಒಂದ್ಸರಿ ಓಡಿಸೋದಕ್ಕೆ 2,000 ರೂಪಾಯಿ ದುಡ್ಡು ಬೇಕು ನಮಗೆ, ಇಲ್ಲಿಂದ ಅಲ್ಲಿಗೆ. ಆಮೇಲೆ ನಾವು ಕಮ್ಮಿ ನೀರು ಕುಡಿಸ್ತಿರಲಿಲ್ಲ, ಒಂದೊಂದು ಗಿಡನೂ ಕಾನ್ಸಂಟ್ರೇಟ್ ಮಾಡಿ ತುಂಬ ಆಳಕ್ಕೆ ನೀರು ಬಿಟ್ಟು ಟ್ರ್ಯಾಕ್ಟರ್ ನೀರು ಎಷ್ಟಾದ್ರೂ ಪರವಾಗಿಲ್ಲ ನಾವು ಹಾಕ್ಸಿ ಅಂತ ಅಂದ್ಬಿಟ್ಟು ಡಿವೈಡರ್ದು ಗಿಡಗಳನ್ನೆಲ್ಲ ಕಾಪಾಡ್ಕೊಂಬಂದು ಈಗ ನೋಡಿದರೆ ಡಿವೈಡರ್ ಗಿಡ ಎಷ್ಟು ಚೆನ್ನಾಗಿದ್ದಾವೆ ಈಗ. ಅದನ್ನ ನಾವು ಗೌರ್ಮೆಂಟ್ ಸಪೋರ್ಟ್ ಮುಖಾಂತರನು ಕೆಲವೆಲ್ಲ ಇದು ಮಾಡಿಸಿ ಗುಂಡಿ ತೋಡಿಸಿ ನೀಟಾಗಿ ಮಾಡ್ಕೊಂಡು ಕೊಟ್ಟಿದ್ವಿ. ಮಹಾತ್ಮ ಗಾಂಧಿ ನಮ್ಗೆ ಸರ್, ನಮ್ಗೆ ಏನು ಅಂತಂದ್ರೆ ಪ್ಲಾಂಟೇಶನ್ ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ. ನಮ್ಗೆ ಜಾಗ ಕೊಡ್ಸಿ ವೇಣು, ಇಲ್ಲಿ ಜಾಗ ಐತೆ, ಗಿಡ ಹಾಕು, ಅಷ್ಟೇ ಹೆಲ್ಪ್ ನಾವು ಕೇಳೋದು. ಯಾರು ನಾವು ಸರ್ ನೀವು ಗುಂಡಿ ತೋಡಿ, ನೀವು ಇದನ್ನ ತೋಡಿ, ನೀವು ನೀರು ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ನಾವು ಕೇಳೋದು ಇಷ್ಟೇ, ನಮ್ಮ 70s ವತಿಯಿಂದ ನಮಗೆ ಜಾಗ ಕೊಡಿ, ಬೆಳೆಸೋಕ್ಕೆ ಪಾರ್ಕ್ಗಳು ಕೊಡಿ, ಗೌರ್ಮೆಂಟ್ ಸ್ಕೂಲ್ಗಳು ಕೊಡಿ. ಎಲ್ಲೇ ಒಂದು ಅಡಿ ಜಾಗನೂ ನಮ್ಮ ಕುಣಿಗಲಲ್ಲಿ ಈ ಥರ ಇರಬಾರ್ದು ಅಂತ ನಮಗೇನು ಅಂತಂದರೆ, ನಮ್ಮ ಕುಣಿಗಲ್ ಫೇಮಸ್ ಆಗಬೇಕು. ಕುಣಿಗಲಲ್ಲಿ ಈಗ ನಾವು ಇಂಥವನೊಬ್ಬ ಅವನೇ ಅಂದಾಗ ಕುಣಿಗಲ್ಲೇ ಐತಲ್ಲಪ್ಪ ಅಂತ ತುಮಕೂರು ಮಾತಾಡಬೇಕು, ತುಮಕೂರೇ ಹಿಂಗೈತಲ್ಲ ಅಂತ ಕರ್ನಾಟಕ ಮಾತಾಡ್ಬೇಕು. ಆ ಲೆವೆಲ್ಗೆ ಇರಬೇಕು. ಕುಣಿಗಲಲ್ಲಿ ಮರ ಗಿಡಕ್ಕೆ ಇಂಪಾರ್ಟೆನ್ಸ್ ಕೊಡೋಂಥ, ಇಡೀ ದೇಶದಲ್ಲಿ ಕುಣಿಗಲಲ್ಲೇ ಮರ ಗಿಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಬರಬೇಕು. ಅಷ್ಟು ಫೇಮಸ್ಸು ನಮ್ಮ ಕುಣಿಗಲ್ ಆಗಬೇಕು ಅಂತ ನನ್ನ ಇಂಟೆನ್ಷನ್. ನಾನು ಹಿಂಗಿದ್ರೆ ಜನಗಳೆಲ್ಲ ಸೈಡ್ ತಗೋ, ಮನೆ ತಗೋ, ಇದನ್ನ ತಗೊಂಬಿಡು, ಎಲ್ಲವನ್ನು ತಗೊಂತವನೆ. ನಾವು ಎಷ್ಟು ಜನ ಕೋಟಿಗಿರೋದು? ನಾವು 145 ಕೋಟಿ ಜನನು ಎಲ್ಲ ಆದ್ರೆ ಅಲ್ಲಿಗೆ ಬಿದ್ದುಬಿಟ್ಟವ್ರಿ. ಎಲ್ಲ ಒಬ್ರು ಕೂಡ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಥಿಂಕ್ ಮಾಡ್ತಾರೆ. ಎಷ್ಟೋ ಜನ ನನಗೂ ಹೇಳಿದ್ದಾರೆ, ಸರ್ ನೀವು ಈ ಹಳೆ ಕಾಲದವ್ರ ಥರ ಆಗ್ಬಿಟ್ಟಿದ್ರೆ. ಹಳೆ ಕಾಲದವ್ರಪ್ಪ ಚೆನ್ನಾಗಿರೋದು, ಅವರಷ್ಟು ಯಾರಾದ್ರೂ ಬದುಕ್ತಾರ ಇವಾಗ? ನೀವು ಯಾರನ್ನೇ ಕೇಳಿ ನಾನು ನೆಮ್ಮದಿಯಾಗಿ ಬದುಕ್ತಿದ್ದೀನಿ ಅಂತ ಯಾರೂ ಹೇಳ್ತಾ ಇಲ್ಲ. ನೋಡಿ, ನಲ್ಲಿ ತಿರುಗಿಸಿ ನೀರು ಬರ್ತದೆ, ಆದ್ರೂ ಅವನಿಗೆ ಪ್ರಾಬ್ಲಮ್ ಐತೆ. ಹೌದು, ನೀರೊಂದು ಪ್ರಾಬ್ಲಮ್ ಐತಂತೆ. ಮನೆಗೊಂದು ಬೋರ್ ಐತೆ, ಕೆಳಗಡೆ ತೊಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಈ ಸೈಡ್ಗೆ ಇಲ್ಲೊಂದು ಬೋರು, ಈ ಸೈಡ್ಗೆ ಇಲ್ಲೂ ಒಂದು ಬೋರು, ಇನ್ನೊಂದು ಸೈಡ್ ತಗೊಂಡ್ರೆ ಅಲ್ಲೂ ಒಂದು ಬೋರು. ಇವು 3 ಜನನು ಮಾತಾಡ್ಕೊಂಡ್ರೆ ಒಂದೇ ಬೋರಲ್ಲಿ ಕೆಲಸ ಮಾಡ್ಬೋದು. ಇವರು ಅದು ಕೆಳಗಡೆ ಭೂಮಿನ ತೊಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸ್ವಾರ್ಥ. ಆದ್ರೂ ಅವ್ರಿಗೆ ನೀರಿನ ಪ್ರಾಬ್ಲಮ್ ಐತೆ. ಅಂದ್ರೆ ಮನುಷ್ಯನ ನಾವು ಸ್ಯಾಟಿಸ್ಫೈ ಮಾಡಕ್ಕಾಯ್ತಿಲ್ಲ, ಒಂದು ಬೋರ್ ಇದ್ರು ಅವನಿಗೆ. ಆಮೇಲೆ ಅದ್ರ ಎದುರುಗಡೆ ತೆಂಗಿನ ಮರ ಒಣಗ್ತಾ ಐತೆ, ನೀರ್ನ ಹಿಂಗೆ ಬಿಟ್ರೆ ಅದಕ್ಕೂ ಒಂಚೂರು ಬಿಟ್ರೆ ಆಯ್ತು. ನಾವು ಒಂದು ಬಗ್ಗೆ ಇಲ್ಲೊಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಸರ್. ಯಾವ್ದು ಒಂದು ಡಯಾಗ್ನೋಸ್ಟಿಕ್ ಅಂದ್ಬಿಟ್ಟಿದ್ರೆ, ಅಲ್ಲಿ ಒಂದು ಮರನ ಅದು ಕಡಿದಂಗೆ ಸೆಂಟರ್ ಬಿಲ್ಡಿಂಗ್ ಸೆಂಟರ್ ನಲ್ಲಿ ಐತೆ ಮರ. ಕರೆಕ್ಟ್. ಅದು ನಮ್ಮ ಪವನ್ ಅವ್ರು ಮಾಡಿದ್ದು. ನಮ್ಮ ಪವನ್ ಅಲ್ಲ, ನಾವೇ ವಿಡಿಯೋ ಮಾಡಿದ್ರಲ್ವಾ, ಅವನು ಆರ್ಕಿಟೆಕ್ಟ್ ಮಾಡಿದ್ದು. ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಪವನ್ ಅಂತ ಇದಾರೆ, ಅವ್ರು ಆರ್ಕಿಟೆಕ್ಟ್ ಮಾಡಿದ್ರು. ಅವ್ರದ್ದು ಒಂದು ನೀವು ನಿಮ್ ಚಾನಲ್ ಅಲ್ಲಿ ನೋಡಿದ್ದೆ, ಅದನ್ನ ಸೆಂಟರ್ ಬಿಟ್ಬಿಟ್ಟು ಸುತ್ತ ಮರ ಬಿಟ್ಬಿಟ್ಟು ಸುತ್ತ ಬಿಲ್ಡಿಂಗ್ ಮಾಡಿದ್ರು. ಆ ತರ ಜಾಸ್ತಿ ಇರ್ಬೇಕು. ಮಹಾತ್ಮ ಗಾಂಧಿ ಬಿಲ್ಡಿಂಗ್ ಒಂದು ಗುಂಡನ ಅಂದ್ಬಿಟ್ಟು ಕರೆಕ್ಟ್ ಅವರು ಮರ ಕಡೆ ಜಾಗನೇ ಖಾಲಿ ಬಿಟ್ಟಿದ್ರು. ಏನು ಅವರು ನಮ್ ಕುಣಿಗಲಲ್ಲಿ ಬರ್ಬೇಕು. ನಾವು ಅದನ್ನ ತುಂಬಾ ಅಲ್ಲೊಂದು ದೀಕ್ಷಾ ವಾಟರ್ ಇದೆಯಲ್ಲ, ಅಲ್ಲೊಂದ್ ಮರ ಬೆಳೆಸಿದ್ರ ಹಂಗೇನೆ, ಒಂದ್ ತೆಂಗಿನ ಮರನ ಬೇಕಾದ್ರೆ ಮನೆ ಕಟ್ಟೋದೇ ಬೇಡ, ತೆಂಗಿನ ಮರ ಇರ್ಬೇಕು ಅಂದ್ಬಿಟ್ಟಿದ್ದೇನೆ. ಇಂಟ್ರೆಸ್ಟ್ ತಗೊಂಡು ನಾವು ಆ ತರದವ್ರು ಇದ್ರೆ ಹೇಳಿ, ನಾವು ಹೋಗಿ ಮೀಟ್ ಮಾಡ್ತೀವಿ. ನಮ್ಗಂತೂ ಕುಣಿಗಲಲ್ಲಿ ಆ ತರ ಜನ ಸಿಗ್ತಾವ್ರೆ ಅಂತಂದ್ರೆ ರಿಯಲಿ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಮಹಾತ್ಮ ಗಾಂಧಿ ಸ್ಕೂಲ್ ಮುಂದಗಡೆ ಆ ಒಂದು ಮರದ್ದೊಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಯಾವ್ದು? ಆ ಮರ ನೀರಿಲ್ದಲೆ ಪರಿಸರ ಚಿತ್ರ ಇತ್ತು. ಆ ಮರಕ್ಕೂ ಎಲ್ಲ ನಾವು ಸರ್, ಈಗ ಕುಣಿಗಲಲ್ಲಿ ಯಾವುದೇ ಮರ ಒಣಗ್ತಿದ್ರು, ಯಾವುದೇ ಒಂದು ಎಂಡೇಂಜರ್ ಆಗಿದ್ರೆ
ದಯವಿಟ್ಟು ನಮ್ಗೆ ತಿಳಿಸಿ ನಾವು ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಕೊಡ್ತೀವಿ. ಕುಣಿಗಲಲ್ಲಿ ಪರ್ಟಿಕ್ಯುಲರ್ಲಿ ಯಾಕಂದ್ರೆ ಪ್ಲಾಸ್ಟಿಕ್ ಹಾಕಿ ಸುಡ್ತಾ ಇದ್ದಾರೆ, ಅದಕ್ಕೆ ಸಪರೇಟ್ ಮಾಡಿಸಿ ಅವ್ರಿಗೆ ತೊಟ್ಟಿ ಮಾಡಿಸ್ಕೊಂಡು ಕೊಟ್ಟಿದ್ದೀವಿ. ದಯವಿಟ್ಟು ಮರ ಸುಡಬೇಡಿ ಅಂತ ಅಂದ್ಬಿಟ್ಟು ಈ ತರ ಸುಟ್ಟಾಕ್ಬಿಡ್ತಾರೆ. ಮರದ ಬುಡದಲ್ಲಿ ಪ್ಲಾಸ್ಟಿಕ್ ಹಾಕೋದು, ಬೆಂಕಿ ಇಡ್ತಾರೆ, ಈ ತರ. ಅವು ಒಂಥರ ಆತ್ಮಹತ್ಯೆ ಮಾಡ್ಕೊಂಡಂಗೆ. ಸರ್ ಮತ್ತೆ ಇವತ್ತು ಒಂದು ಟೈಮ್ ಕೊಟ್ಟು ನಮಗೆ ಥ್ಯಾಂಕ್ ಯು ಸರ್. ಸಹಕಾರ ಕೊಟ್ಟಿದ್ದೀರಾ. ನೀವು ನಿಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಕೇಳಿದ್ದೀನಿ. ಬಟ್ ನಿಮ್ಮದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರಿ ನೀವು. ಎಸ್ 7 trees, ಮೀನಿಂಗ್ ಆಫ್ 7 trees. ಕರೆಕ್ಟ್. ಬಟ್ ಈಗ ನನಗೆ ಅದಕ್ಕೆ ಆನ್ಸರ್ ಸಿಕ್ತು. ನಾನು ಹೇಳ್ತಿದ್ದೀನಿ ಈಗ 7,000 ಪ್ರೈಸ್ ಬರ್ಬೇಕಾಗ್ತದೆ. 7 trees means ಒಂದು ಪರ್ ಹೆಡ್ 7 trees. ಕರೆಕ್ಟ್ ಕರೆಕ್ಟ್ ಸರ್, ಕರೆಕ್ಟ್. ಆದ್ರೆ ನಾನು ಅದಕ್ಕೆ ನಾನು ಏನ್ ಟೆಸ್ಟ್ ಕೊಟ್ಟಿದ್ದೀನಿ ಅಂದ್ರೆ, ಯಾರು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೋ, ಇನ್ ಡೀಟೇಲ್ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೋ ಅವ್ರಿಗೆ 7,000 rupees ಬಹುಮಾನ ಗ್ಯಾರಂಟಿ ಕೊಡ್ತೀನಿ. ನೀವು ಇಂಟರ್ನೆಟ್ ಅಲ್ಲೂ ಆನ್ಸರ್ ನೋಡಿ ಸಿಗ್ತದೆ ಎಲ್ಲಾದ್ರೂ ಒಂದು. ಆಮೇಲೆ ನನ್ನ ಒಂದು ವಿಡಿಯೋದಲ್ಲೇ ಬಟ್ 7 trees ಅಂದ್ರೆ 2 ವೇ ಇದೆ ಅದ್ರೊಳಗೆ. ಕರೆಕ್ಟ್. ಏನು ಮೋರ್ ಆಕ್ಸಿಜನ್ ಕೊಡುವಂತ ಟ್ರೀಸ್ ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಮನುಷ್ಯನ್ಗೆ 7 ಟ್ರೀ ಇರಬೇಕು. ಬೇಕು ಸರ್, ಬೇಕು. ಆತರ ಇದೆ. ಹಂಗೆ ನಾನೇನ್ ಹೇಳ್ತೀನಿ, ನಿಮ್ಮ ಭಾವಸಿಂಚನ ಒಂದು ಯೂಟ್ಯೂಬ್ ಅನ್ನೋದು ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡ್ ಬರ್ತಿದೆ. ನಾವು ಇರ್ತೀವಿ ಪ್ರತಿಯೊಂದು ವೇನಲ್ಲೂ ತೆಗಿತೀವಿ ನಾವು. ಸ್ಟೂಡೆಂಟ್ಸ್ ಆಗ್ಬೋದು, ಯಾರೋ ಒಂದು ರ್ಯಾಂಕ್ ನಿಮ್ದು ವೆರೈಟಿ ಇದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ಯಾರೋ ಒಬ್ರು ತುಂಬಾ ಪ್ರತಿಭೆ ಇರೋರ್ನು ತೋರಿಸ್ತೀರಾ. ಕೆಲವು ಹಳೆ ಕಾಲದ್ದು ನಮ್ದು ಏನೇನಿದೆ ಕುಣಿಗಲ್ನಂತೂ ತುಂಬಾ ಚೆನ್ನಾಗಿ ತೋರಿಸಿದೀರಾ. ನಮ್ಗಂತೂ ಭಾವಸಿಂಚನ ಯೂಟ್ಯೂಬ್ ಅಂತೂ ತುಂಬಾ ಫೇಮಸ್. ನಮ್ಗಂತೂ ತುಂಬಾ ಇಷ್ಟ ಆಯ್ತು ನೀವು ಮಾಡ್ತಿರೋದು. ಆಮೇಲೆ ನಿಮ್ಮಿಂದ ನಮ್ಗೇನ್ ಸಹಾಯ ಆಗ್ಬೇಕು ಅಂದ್ರೆ, ನಮ್ಗೆ ಜಾಗ ಕೊಡ್ಸಿ. ನಿಮ್ಮ ಒಂದು ಯೂಟ್ಯೂಬ್ ಇಂದ ಯಾರ್ಯಾರು ಫಾಲೋವರ್ಸ್, ಲೈಕ್ಸ್ ಯಾರ್ಯಾರು ನೋಡ್ತಾರೋ, ಸರ್ ನಮ್ದ್ರಲ್ಲಿ ಈ ಜಾಗ ಇದೆ ಸರ್, ಬನ್ನಿ ಸರ್ ಪ್ಲಾಂಟೇಶನ್ ಮಾಡ್ಕೊಂಡು ಕೊಡಿ ದಯವಿಟ್ಟು ಅಂದ್ರೆ ನಮ್ಮ ಕಾರಲ್ಲಿ ಹೋಗಿ ನಿಲ್ಲುತ್ತೆ, ಗ್ಯಾರಂಟಿ. ಓಕೆ, ನೀವು ಅದನ್ನು ನಮ್ಗೊಂದು ಹೆಲ್ಪ್. ಮತ್ತೆ ಇಲ್ಲಿ ಒಂದು ಏಕದಂತ ಗಣಪತಿ ಗೆಳೆಯರ ಬಳಗ ಅಂತ ಮಹಾವೀರ ನಗರದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮ ಓದ್ದೆ ಅದ್ರಲ್ಲಿ ನೀವು ಪಾಂಪ್ಲೆಟ್ಸ್ ಎಲ್ಲ ಮಾಡ್ಕೊಟ್ಟಿದ್ದೀರಾ. ಅದಕ್ಕೆ ಒಂದು ಸನ್ಮಾನ ಇಟ್ಕೊಂಡಿದ್ದಾರಂತೆ. ದಯವಿಟ್ಟು ಆ ಸನ್ಮಾನ ಬರ್ತೀವಿ ಸರ್. ಮತ್ತೆ ನೀವು ನಮ್ಮ ಯುವಜನತೆಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ, ಪ್ಲಾಂಟೇಶನ್ ಬಗ್ಗೆನಾ ಸರ್? ಈಗ ಯುವಜನತೆಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ನೋಡಿ ಮೊನ್ನೆ ಯಾರೋ ಒಂದು ಹುಡುಗಿ ಪ್ರೀತಿಸಿಲ್ಲ ಅಂತ ಅಂದ್ಬಿಟ್ಟು ಈ ಮಂಗಳೂರಲ್ಲಿ ಚುಚ್ಚು ಸಾಯಿಸಬಿಟ್ಟ ಅವನು ಪಾಪ ಹುಡುಗಿನ. ಸುಮಾರಾಗಿದೆ ಕುಣಿಗಲಲ್ಲೇ ಆಗಿದೆ. ಶಿವಮೊಗ್ಗ ಯಾರೋ ಹುಡುಗಿನ ಪ್ರೀತಿಸಿಲ್ಲ, ನಾನು ಇಷ್ಟಪಟ್ಟಿರೋಂಥ ಹುಡುಗಿನ ಪ್ರೀತಿಸಿಲ್ಲ, ಅವಳು ನಾನು ಪ್ರೀತಿಸಿಲ್ಲ, ಇವಳು ನಾನು ಪ್ರೀತಿಸಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹುಡುಗನೇ ಯಾರೋ ಒಬ್ಬ ಸತ್ತೋದಲ್ಲ, ಅವ್ರಿನ್ನ 25-30 ನಮ್ಮ ದೇಶಕ್ಕೆ ಇದಾಗೋಂಥ ರೋಲ್ ಮಾಡೆಲ್ಸ್ ಆಗೋಂಥವ್ರು ವೇಸ್ಟ್ ಬೇಡ ಆಗೋದ್ರು. ಅದ್ರ ಬದಲು ನಾನೇನು ಹೇಳ್ತೀನಿ, ನಾವು ನನ್ನ ಒಂದು ಇದೇನು ಹೇಳ್ತೀನಿ ಅಂದರೆ, ಪ್ಲಾಂಟೇಶನ್ ಮಾಡಿ. ಲವ್ ಫೇಲ್ಯೂರ್ ಆಯ್ತಾ ಆದ್ರಾಗಲಿ ಬಿಡಿ, ಆದರೆ ಅದನ್ನು ನೀವು ಒಂದು ಪ್ರೀತಿ ನೀವು ಮಾಡಿದಿರೋದನ್ನ ನೇಚರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿ. ನೇಚರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದೆ. ಈಗ ತುಂಬ ಕಷ್ಟ ಇದರಲ್ಲಿರೋದು ನೇಚರೇ. ಈಗ ನೋಡಿ, ಈಗ ಪ್ರಕೃತಿ, ಈಗ ನಾನು ಪರಿಸರ ಪ್ರೇಮಿ ಅಂತಿದ್ದೀರಾ. ನಾನು ಪರಿಸರ ಪ್ರೇಮಿ ಅಲ್ಲ, ನಾನು ಬೇರೆ ಪ್ರೇಮಿ. ಪರಿಸರ ನನ್ನ ಇಷ್ಟಪಡ್ತೈತೆ, ಪರಿಸರನೇ ನನ್ನ ಇಷ್ಟಪಡ್ತೈತೆ. ಪರಿಸರಕ್ಕೆ ನಾನು ಮೋಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಯಾಕೆಂದರೆ ಪರಿಸರ ನನ್ನ ಇಷ್ಟಪಡ್ತೈತೆ. ನಾನು ಇನ್ನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಓಕೆ, ಈಗ ನಾನು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಆ ಥರ ಈ ಥರ ಮಾಡೋದು ಅದೆಲ್ಲ ಅತಿರೇಕ ಆಗೋಯ್ತದೆ. ಎಣ್ಣೆ ಹೊಡೆಯೋದು, ಸಾಯ್ಸಾಕೋದು, ಈ ಥರ ಯೂತ್ಸ್ಗಳು ತುಂಬ ಆಗೋಗಿದೆ. ಡ್ರಗ್ಸ್ ತಗೊಳ್ಳೋದು, ಆ ಥರ ಈ ಥರ. ಅದ್ರ ಬದಲು ನಾನೇನು ಹೇಳ್ತೀನಿ, ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ವೇಗ್ ತಗೊಳ್ಳಿ. ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಗಿಡ ಮರಗಳಿದಾವೆ, ಎಷ್ಟೋ ಜೀವಿಗಳು ಪ್ರೀತಿ ಮಾಡ್ತಿರ್ತವೆ. ಈಗ ನನ್ನನ್ನು ನಂಬ್ಕೊಂಡು ಎಷ್ಟು ನೇಚರ್ ಐತೆ. ಈಗ ನಾನೇನಾದ್ರು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಎಲ್ಲ ಸದೋಯ್ತದೆ. ಅದ್ರ ಬದಲು ಕನ್ಸ್ಟ್ರಕ್ಟಿವ್ ಆಗಿ ಥಿಂಕ್ ಮಾಡಿ. ಡಿಸ್ಟ್ರಕ್ಟಿವ್ ವೇಗ್ ಹೋಗ್ತಾ ಇದ್ದಾರೆ ಯಾರು ನಮ್ಮ ಯೂತ್ಸು. ಎಣ್ಣೆ ಹೊಡೆಯೋದು ಇದೆಲ್ಲ ಮಾಡ್ಕೊಂಡು ಅವೆಲ್ಲ ಪ್ರಾಬ್ಲಮ್ ಮಾಡಬಾರ್ದು. ಅವೆಲ್ಲ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ತಿಳ್ಕೊಂಡು ನಿಮ್ಮ ಪ್ರೀತಿನ ಆ ಥರ ಎಕ್ಸ್ಪ್ರೆಸ್ ಮಾಡಿ ಅಂತ ನಾನು ಅದನ್ನ ಸಜೆಷನ್ ಕೊಡ್ತಾ ಇದ್ದೀನಿ. ಎಷ್ಟೋ ಜನ, ಈಗ ಮೊನ್ನೆನೇ ಯಾರೋ ಒಬ್ಬ ಹುಡುಗ ಸತ್ತೋದ ಕೆರೆ ಇದಕ್ಕೆಲ್ಲ ಬಿದ್ದು. ಎಷ್ಟೋ ಆ ಥರ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟೊಂದು ನಡೀತಿದ್ದಾವೆ. ಅವ್ರ ಮನಸ್ಥಿತಿ ಸರಿಗಿಲ್ಲ. ಪ್ಲಾಂಟೇಶನ್ ಮಾಡಿದ್ರೆ ಮನಸ್ಸು ಎಷ್ಟು ಗಟ್ಟಿಗಾಯ್ತದೆ ಗೊತ್ತಾ ಸರ್? ನಾವು ಎಷ್ಟು ಕಲಿತೀವಿ ನೇಚರಿಂದ, ನೋಡ್ತಾ ಇರ್ತೀವಿ. ಪೇಷನ್ಸ್ ಕಲಿತೀವಿ ನೇಚರಿಂದ. ಫಸ್ಟ್ ನಾವು ಕಲಿಯೋದೇ ಪೇಷನ್ಸ್. ಅದು ಹಣ್ಣು ಬಿಡ್ತದೋ ಬಿಡಲ್ವೋ ರಿಸಲ್ಟ್ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಬೆಳೆದ್ನ, ನಾನು ಪ್ರೀತಿ ಮಾಡಿದ್ನ ಹುಡುಗಿನ, ಎಸ್ ಮಾಡ್ದೆ, ಒಪ್ಕೊಂತೀವಿ. ಅದ್ರ ಬೇಸಿಸ್ ಮೇಲೇ ನಾವು ಪ್ಲಾಂಟೇಶನ್ ಮಾಡ್ತೀವಿ. ಪ್ಲಾಂಟೇಶನ್ ಮಾಡಿ ಈಗ ನಾನು ಅಷ್ಟೇ ಒಂದು ಗಿಡ ನಾನು ನೆಡಬೇಕು ಅಂದರೆ ನಮ್ಮ ಹುಡುಗಿ ಹೆಸರೆಲ್ಲ ನಡೆಯೋದು. ಅದ್ರ ಪುಣ್ಯ ಎಲ್ಲ ಅವಳಿಗೆ ಹೋಗ್ಲಿ ಅಂತ ನಾನು ಹೇಳೋದು. ನಾನು ಏನೂ ತಗೊಳ್ಳಲ್ಲ. ನಾನೇನು ಪ್ಲಾಂಟೇಶನ್.
ಬೇರೆಯವರೆಲ್ಲ ಸಾಯ್ಸಾಕ್ಬಿಡೋದು, ಕುಡಿಯೋದು, ಎಣ್ಣೆ ಹೊಡೆಯೋದು, ಅವ್ನು ಸೂಸೈಡ್ ಮಾಡ್ಕೊಂಬಿಡೋದು, ಈ ಥರ ಎಲ್ಲ ಮಾಡಕ್ ಹೋಗ್ತಾವ್ರೆ. ಯೂತ್ಸು ಏನೇನೋ ಮಾಡಕ್ ಹೋಗ್ತಾರೆ. ಇದೆಲ್ಲ ಫಿಲಮಲ್ಲಿ ಇದೆ ಮಾಡೋದು. ಆದರೆ ಫಿಲಮಲ್ಲಿ ಯಾರೂ ಪ್ಲಾಂಟೇಶನ್ ಮಾಡಿಸಿಲ್ಲ. ಪ್ಲಾಂಟೇಶನ್ ಮಾಡಿ, ಪ್ಲಾಂಟೇಶನ್ ಮಾಡಿದ್ರೆ ಒಂದು ಗಿಡದ ವ್ಯಾಲ್ಯೂ ಗೊತ್ತಾಗುತ್ತೆ, ಪ್ರೀತಿ ಬೆಲೆನೂ ಅಲ್ಲೂ ಗೊತ್ತಾಗುತ್ತೆ. ಒಂದು ಗಿಡ ಅಂದರೆ ಸರ್ ಸಾಮಾನ್ಯ ಇಲ್ಲ, ಎಷ್ಟೊಂದು ಲಿಂಕ್ ಇದೆ. ಕೆಳಗಡೆ ಕೋಟ್ಯಾಂತರ ಜೀವಿಗಳು ಅವೇ. ಯಾರಿಗೂ ಕೆಳಗಡೆ ನಾನು ಒಂದು ಗಿಡ ನೋಡಿದ್ರೆ ನಾನು ಬುಡನೇ ನೋಡೋದು. ಎಲ್ಲರೂ ಮೇಲೆ ಹಣ್ಣು ನೋಡ್ತಿರ್ತಾರೆ, ನಾನು ಅದು ಹಣ್ಣಂತೂ ನೋಡಲ್ಲ. ನಾನು ಈಗಲೂ ಅಷ್ಟೇ ಈ ಗಿಡ ನೋಡ್ತೀನಿ ಅಂದರೆ ಬುಡನೇ ನಾನು ನೋಡೋದು. ಆ ಬುಡದಲ್ಲಿ ಕೋಟ್ಯಾಂತರ ಜೀವಿಗಳಿದ್ದಾವೆ. ಕೋಟ್ಯಾಂತರ ಜೀವಿಗಳಿಗೆ ನೀವು ನೆಲೆ ಇದೆ, ಅದು ಎಷ್ಟೋ ಪ್ರೀತಿ ಮಾಡ್ತಿರ್ತವೆ. ನಿಮ್ಮ ಥರನೇ ಅವು ಪ್ರೀತಿ ಮಾಡ್ತಿರ್ತವೆ. ನೀವು ನಿಮ್ಮ ಒಂದು ಸ್ವಾರ್ಥಕ್ಕೆ, ನಿಮ್ಮ ಒಂದು ಸ್ವಾರ್ಥ ಪ್ರೀತಿಗೆ ನೀವೇ ಇದು ಮಾಡ್ಕೊಳ್ಳೋದು, ಬೇರೆಯವ್ರನ್ನೂ ಹಾಳು ಮಾಡೋದು, ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ನಂದೊಂದು ಸಜೆಷನ್ ಅದು. ಅದನ್ನ ತಗೊಳ್ಳಿ. ಒಂದು ಹುಡುಗಿ ಫೇಲ್ಯೂರ್ ಆಯ್ತಾ, ಒಂದು ಲಕ್ಷ ಗಿಡ ನೆಟ್ಬಿಡಿ, ನೋಡಿ ನಿಮ್ಮ ಲೈಫ್ ಹೆಂಗೆ ಕನ್ವರ್ಟ್ ಆಯ್ತದೆ. ಅದೇ ಒಂದು ಇದರಲ್ಲಿ ಫೀಲಿಂಗಲ್ಲಿ ಲಕ್ಷ ಗಿಡ ನೆಡಿ. ಅದೇ 1,00,000 ಎಣ್ಣೆ ಹೊಡೆದೆ ಅದು ಇದು ಅಂತೆಲ್ಲ ಹೇಳ್ಕೊಬೇಡಿ. ಅದು ಫಿಲಮಲ್ಲಿ ತೋರಿಸ್ತಾರೆ, ಹೀರೋಗಳು ಹೀರೋಯಿನ್ಗಳು ಎಣ್ಣೆ ಹೊಡೋರು ಅದು ಇದು ಅಂತ. ಅದೆಲ್ಲ ಮಾಡಬೇಡ್ದು. 1,00,000 ಗಿಡ ನೆಡಿ. ಪೇಷನ್ಸ್ ಕಲಿತೀರಾ, ಪ್ರೀತಿ ಮಾಡೋದು ಕಲಿತೀರಾ, ಎಲ್ಲರೂ ಚೆನ್ನಾಗಿರ್ತಾರೆ. ಈಗ ನೋಡಿ ಫಾರ್ಮರ್ ಎಲ್ಲರೂ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿರಿ ಅಂತ ಅಂದ್ಬಿಟ್ಟು ನಾವು ಹೇಳೋದು. ಇರೋದೊಂದು ಜನ್ಮ, ಇರೋದೊಂದು ಇದು 100 ವರ್ಷ ಇರ್ತಾನೆ ಅಂತ. 45 ವರ್ಷ. ನಮ್ಗೆ ಸರ್ ಪ್ಲಾಂಟೇಶನ್ ನನ್ಗೇನು ಅಂತಂದ್ರೆ ಎಲ್ಲಾರ್ಗು ಬೇಕಿರ್ ಫುಡ್ ಅಲ್ಲಿ ಬಂದಿರ್ಬೋದು ಪ್ಲಾಂಟೇಶನ್ ಮಾಡೋಂಥದ್ದು. ನನಗ್ ಮಾತ್ರ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅದು. ನನ್ನ ಕಡೆಯಿಂದನೂ ಕಿತ್ತಿ ಹಾಕಕ್ ಆಯ್ತಿಲ್ಲ. ಪ್ಲಾಂಟೇಶನ್ ಮಾಡಬೇಡಿ. ಈಗ ಯಾವನೊಬ್ಬ ಗಿಡ ಕಿತ್ತಾಕಿದ್ರೆ ಅದನ್ನ ಎತ್ಕೊಂಡೋಗಿ ಮತ್ತೆ ಗುಂಡಿ ಹಿಡಿದು ಬೆಳೆಸಿದ್ದೀನಿ ನೋಡಿ, ಅಲ್ಲೇ ಐತೆ ಅದೇ ಗಿಡ. ಅದನ್ನ ಸುಟ್ಟಾಕ್ಬಿಟ್ಟಿದ, ಗಿಡ ಕಿತ್ತು ಸುಟ್ಟೆ ಹಾಕ್ಬಿಟ್ಟಿದ. ಆ ಗಿಡನ ಎತ್ಕೊಂಡೋಗಿ ಪ್ಲಾಂಟೇಶನ್ ಮಾಡಿ ಅದೆಷ್ಟು ಚೆನ್ನಾಗಿ ಬೆಳೆದಿದೆ. ಅದೇ ಗಿಡ ಅದು 1000 ಗಿಳಿಗಳು ಅಂಟಿಂತವದು. ಅಲ್ಲೇ ಎಲೆಗಳವಲ್ಲ, ಚಿಕ್ಕದ ಎಲೆ. 1000 ಗಿಳಿಗಳು ಅಂಟಿನ ಅಂತ ಮರ ಅದು. ಅದನ್ನ ಯಾರಾದ್ರೂ ಸುಟ್ಟಾಕ್ತಾರ? ಆ ಥರ ಎಲ್ಲ ಮಾಡ್ತಾರೆ. ಅದು ಎಲ್ಲ ಜೀವಿಗಳನ್ನ ಒಂದೇ ರೀತಿ ಕಾಣಿ. ಪ್ರಾಣಿ ಪಕ್ಷಿ ಗಿಡ ಎಲ್ಲ ಒಂದೇ. ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್ ಅಷ್ಟೇ ನನ್ನ ಪ್ರಕಾರ. ಅದು ಬಿಟ್ಬಿಟ್ಟು ನೀವು ದುಡ್ಡು, ಎಜುಕೇಷನ್ನು, ಇದೆಲ್ಲ ಈ ಮನುಷ್ಯನ್ದು ಏನೇನು ಇಲ್ಲ. ನಿಮಗೆಲ್ಲ ಗೊತ್ತಿದೆ ಅಲ್ವಾ ಅದು. ಅದೇನೋ ಗೊನೆ ಹೊತ್ತ ಬಾಳೆ ಬಾಗಿದೆ, ತೆನೆ ಹೊತ್ತ ರಾಗಿ ಬಾಗಿದೆ, ಏನೂ ಇಲ್ಲದ ಮನುಷ್ಯನ ನಾಲಿಗೆ ಬೀಗಿದೆ ಅಂತ ಒಂದೇನೋ ಹೇಳ್ತಾರಲ್ಲ. ಎಲ್ಲ ಗಿಡಗಳು ಬಗ್ತವೆ, ಹಣ್ಬಿಟ್ಟವೆಲ್ಲ ಬಗ್ತವೆ, ಎಲ್ಲ ಹಣ್ಬಿಟ್ಟವೆಲ್ಲ ಬಗ್ತವೆ. ಮನುಷ್ಯ ಒಬ್ಬನೇ ಮಾತ್ರ ನಾನು ಹಂಗೆ ಮಾಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇದೆ. ಅದೆಲ್ಲ ಹೋಗ್ಬೇಕು, ಅವೆಲ್ಲ ಬಿಡ್ಬೇಕು. ಅವನ್ನ ನಾವು ಮೆರೆಯೋದು ಅನ್ನೋದು ಫಸ್ಟ್ ಬಿಟ್ಬಿಡ್ಬೇಕು, ಕೆಲಸ ಮಾಡಬೇಕು. ಸರ್ ಅದು ನೀವು ಮರ ಅಲ್ಲಿ ಪ್ಲಾಂಟೇಶನ್ ಮಾಡಿದಿರಲ್ಲ, ಟ್ರೀ ಪ್ಲಾಂಟೇಶನ್, ಏನೋ ಜೀವ ಕೊಡ್ತೀನಿ ಅಂತ ಮಾಡ್ತಾ ಇದ್ದೀರಾ. ಅದನ್ನ ಒಂದ್ಸರಿ ನಾವು ನೋಡ್ಬೇಕಲ್ಲ ಸರ್. ನೀವು ಯಾವಾಗ ಬರ್ತೀರಾ ಹೇಳಿ ಹೋಗೋಣ. ನೀವು ಎಳ್ನೀರಲ್ಲಿ ಬೆಳೆಸಿದ್ರಲ್ಲ ಅಂದ್ರೆ ನಮ್ಗೆ ಒಂದು ಆಶ್ಚರ್ಯ ಆಗ್ತದೆ. ಸರಿ ಅದೊಂದ್ಸರಿ ಹೇಳಿ ಸರ್. ಡೆಫಿನೆಟ್ ಆಗಿ ಬನ್ನಿ, ಒಂದ್ಸರಿ ವಿಸಿಟ್ ಮಾಡೋಣ. ಅದು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮೋಹನ್ ಅವರೇ, ಸತೀಶ್ ಅವರೇ, ದಿಲೀಪ್ ಅವರೇ, ಈ ವರ್ಷ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕುಣಿಗಲ್ ಯಾವ ರೀತಿ ಒಂದು ಪಾರ್ಕ್ ಇಂಪ್ರೂವ್ ಮಾಡಿದ್ದಾರೆ, ಅವ್ರು ಏನೇನು ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಅವ್ರ ಬಾಯಿಂದಲೇ ಕೇಳಿದಿರಿ. ದಯವಿಟ್ಟು ಅವ್ರಿಗೊಂದು ಲೈಕ್ ಕೊಡಿ. ನೀವು ಕೂಡ ಇದುವರೆಗೂ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದನ್ನ ಅವ್ರಿಗೆ ಹೇಳಿ ನಮ್ಮ ಸಹಕಾರ ಎಷ್ಟೊಂದು ಜನ ಮನಸ್ಸು ಒಂದು ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.